ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶಾಜನ್. ನೀವು ನೋಡ್ತಾ ಇದ್ದೀರಾ JBM TV. ಈಗಾಗಲೇ ರೈತರ ಕಬ್ಬಿಗೆ ಬೆಂಬಲ ಬೆಲೆ ಸೂಚಿಸುವ ಸಲುವಾಗಿ ರೈತರ ಹೋರಾಟ ತೀವ್ರಗೊಂಡಿದೆ. ರೈತರು ತಮ್ಮ ಬೆಳೆದ ಬೆಳೆಗಳನ್ನು ಯಾವ ಕಾರಣಕ್ಕಾಗಿ ನಮಗೆ ಅನ್ಯಾಯವಾಗ್ತಾ ಇದೆ, ನಮ್ಮ ಹಿಂದೆ ಯಾರಿದ್ದೀರಿ, ನಮಗೆ ಬೆಂಬಲ ಬೆಲೆ ಸೂಚಿಸಿ ಅಂಥೇಳಿ ಪರದಾಡ್ತಾ ಇದ್ದಾರೆ. ಆದರೂ ಕ್ಯಾರೆ ಎನ್ನದ ಸರ್ಕಾರ ಇದಕ್ಕೆ ಸ್ಪಂದಿಸದೆ ಸತಾಯಿಸುತ್ತಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ. ಜೊತೆಗೆ ಈಗಾಗಲೇ ತಾವು ನೋಡಿದಂತೆ ಸಕ್ಕರೆಯ ಕಾರ್ಖಾನೆಗಳ ಮುಂದೆ ಗೇಟಿಗೆ ಲಾಕ್ ಮಾಡಿ ರೈತರ ಪ್ರತಿಭಟನೆ ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಎಲ್ಲಿಯವರೆಗೆ ಬಂದಿದೆ ಹೋರಾಟದ ಕಾವು ಅನ್ನುವಂಥ ಇದು ಚರ್ಚೆ ಮಾಡುವ ಸಲುವಾಗಿ ಶಂಕರಗೌಡ ಪಾಟೀಲ್ ಕರ್ನಾಟಕ ರಾಜ್ಯ ರೈತ ಸೇನೆಯ ಮುಖಂಡರು ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ಕಾರ. ಅದೇ ರೀತಿಯಾಗಿ ಇನ್ನೋರ್ವ ಮುಖಂಡರು ರೈತರು ಹನುಮಂತ ಮಾರುತಿ ಉಳ್ಳಾಗಡ್ಡಿ ರೈತ ಸಂಘ ಜಿಲ್ಲಾ ಅಧ್ಯಕ್ಷರು, ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ಗೌಡ್ರೆ, ಪ್ರಪ್ರಥಮವಾಗಿ ಕೇಳಬೇಕು ಅಂತಂದರೆ, ನಿನ್ನೆಯ ಹೋರಾಟ ತೀವ್ರಗೊಂಡಿದ್ದು ಅದಕ್ಕೆ ಕಾರಣಕರ್ತರು ನೀವೇ. ಬೆಳಗಾವಿಗೆ ಹೋದಾಗ ಅಲ್ಲಿ ಏನು ಚರ್ಚೆ ಆಯಿತು ಸಾರ್ವಜನಿಕ ಗೊತ್ತಾಗಲಿಲ್ಲ. DC ಆಫೀಸ್ನಲ್ಲಿ ನಿನ್ನೆ ಚರ್ಚೆ ಮಾಡಿದ್ದೀರಿ. ಫೋನ್ ಮುಖಾಂತರ ಮಾತ್ರ ಹೇಳಿದಿಷ್ಟೇ, ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ, ಇಲ್ಲಿ ಆಗು ಹೋಗುಗಳನ್ನು ನಾನು ತಿಳಿಸುತ್ತೇನೆ ಅಂತ ಹೇಳಿದ್ವಿ. ಆದರೆ ಸಾರ್ವಜನಿಕರು ಅದನ್ನು ಈಗ ಕೇಳಬಯಸ್ತಾ ಇದ್ದಾರೆ. ಹೌದು, ನಿನ್ನೆ ನಾವು ಅಲ್ಲಿಂದ ಬರಬೇಕಾದ್ರೆ ಸಕ್ಕರೆ ಕಾರ್ಖಾನೆ ಮುಂದೆ ಎಲ್ಲ ಗಾಡಿಗಳು ನಿಂತಿದ್ದು. ಅವು ನಮ್ಮ ರೈತರ ಕಬ್ಬ. ಯಾಕಂದರೆ ಒಂದು ತಾಸಿಗೆ ತಡನ ಆದ್ರೂ ಕೂಡ ಅದು ಒಣಗಿ ತೂಕ ಕಡಿಮೆ ಆಗ್ತದೆ, ಎವರೇಜ್ ಕಡಿಮೆ ಆಗ್ತದೆ, ಇಳುವರಿನೂ ಕಡಿಮೆ ಆಗುತ್ತೆ, ಅವ್ರಿಗೆ ರೇಟ್ ಕಡಿಮೆ ಸಿಗ್ತೈತಿ. ಅವ್ರಿಗೂ ಕೂಡ ಕಬ್ಬು ಒಳಗೆ ಹಾಕ್ಸೋದು ಅಷ್ಟು ಅವಶ್ಯಕತೆ, ಬಂದ್ ಮಾಡಿಸೋದು ಎಷ್ಟು ಅವಶ್ಯ ಐತಿ, ಆ ಕಬ್ಬು ಒಳಗೆ ಕಳಿಸೋದು ಅಷ್ಟು ಅವಶ್ಯಕತೆ. ಯಾಕಂದರೆ ಬಿಸಿಲಿನ ತಾಪ ಕೂಡ ತಾಪಕ್ಕೆ ಪ್ರತಿಯೊಂದು ಕ್ಷಣಕ್ಕೂ ಏನೈತಿ ಅದು ಕಡಿಮೆ ಹಾಕ್ಕೊಂಡು ಹೋಗ್ತೈತಿ. ಅದು ನಮ್ಮ ರೈತರಿಗೆ ಲುಕ್ಷಾನ ಆಗ್ತೈತಿ. ಹೌದು. ಅದ್ರೊಳಗೆ ನಮ್ಮ ಪ್ಯಾರಿ ಸಕ್ಕರೆ ಅವ್ರು ಏನೈತಿ ಎಲ್ಲರ್ಕಿಂತ ಒಟ್ಟು ಹೆಚ್ಚು ರೇಟ್ ಕೊಟ್ಟಿದ್ರು ಮೊದಲಾದ್ರೂ. ಆದ್ರೆ ಇದನ್ನು ನಾವು ನಿನ್ನೆ ಬಂದು ಈ ಸುದ್ದಿ ಹೇಳ್ಬೇಕಂದ್ರೆ ಆಗಲಿಲ್ಲ, ತಡ ಆಗಿಬಿಡ್ತು. ಅಲ್ಲೆಲ್ಲ ಬಂದು ಇಷ್ಟೂ ಇವತ್ತು ಸಾಯಂಕಾಲ 6 ಗಂಟೆ ಒಳಗಂದ್ರೆ ನುರಿಸಿ ನೀವು ಲಾಕ್ ಮಾಡಿಕೊಡ್ರಿ, ನಮ್ಮ ಟೋಟಲಿ ರಾಜ್ಯವ್ಯಾಪಿ ಏನು ಹೋರಾಟ ನಡೆದೈತಿ, ಗುರ್ಲಾಪುರದಿಂದ ಏನು ಹೋರಾಟ ನಡೆಸೇವಿ, ಅಲ್ಲಿ ಏನು ಒಂದು ಪ್ರಮುಖ ತೀರ್ಮಾನ ತೊಗೊತೀವಿ, ಅಲ್ಲಿವರೆಗೆ ನೀವು ಬಂದಿಡ್ರಿ ಅಂತಕ್ಕಂತ ಹೇಳಿ ಅಧ್ಯಕ್ಷರುಗಳು ಮಾತಾಡಿದ್ದೀವಿ. ಅಲ್ಲಿರ್ತಕ್ಕಂಥ ರೈತರನ್ನು ಮನವೊಲಿಸ್ಕೊಂಡು, ಫ್ಯಾಕ್ಟ್ರಿಯವ್ರನ್ನ ಮನವೊಲಿಸ್ಕೊಂಡು ಅಲ್ಲಿ ನಿನ್ನೆ ಹೋರಾಟ ಯಶಸ್ವಿ ಆಯ್ತು ನಮ್ಗೆ. ಯಾಕಂದ್ರೆ ಇವತ್ತು ಒಂದು ಪ್ರಾರಂಭವಾಗಿರ್ತಕ್ಕಂಥ ಫ್ಯಾಕ್ಟ್ರಿನ ಬಂದ್ ಮಾಡೋದು ಸಾಮಾನ್ಯ ಕೆಲಸ ಅಲ್ಲ. ಯಾಕಂದ್ರೆ ಅವರು ಬಂಡವಾಳ ಹಾಕಿರ್ತಾರೆ, ಒಂದು ಸಲ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಇರ್ತದಕ್ಕೆ ಸಾಕಷ್ಟು. ಈ ಬಂದ್ ಮಾಡಿ ಭಾಳ ಸ್ಟಾರ್ಟ್ ಮಾಡ್ಬೇಕಂದ್ರೂ ಅಷ್ಟೇ ತೊಂದರೆ ಇರ್ತದೆ. ಅದನ್ನು ನಮಗೆ ಗೊತ್ತೈತಿ. ಅದೇನು ನಾವು ಹಂಗೆ ಬಂದ್ ಸ್ಟಾರ್ಟ್ ಎರಡು ಅಕ್ಷರದ ಮಾತು ಖರೆ ಇದೆ. ಆದ್ರೆ ಅದು ಬಂದ್ ಆಗಬೇಕಾದ್ರೂ ಅಷ್ಟೇ ಕಷ್ಟ ಐತಿ, ಸ್ಟಾರ್ಟ್ ಆಗಬೇಕಾದ್ರೂ ಅಷ್ಟೇ ಕಷ್ಟ. ಅಂದ್ರೆ ಇಷ್ಟೆಲ್ಲ ಕಷ್ಟ ರೈತರು ಈ ರೀತಿ ಗುರುತಿಸ್ತಾ ಇದ್ದಾರೆ. ಆದರೆ ರೈತರ ಒಂದು ಕೂಗು ಅವರು ಗುರುತಿಸ್ತಾ ಇಲ್ಲ. ನಮ್ಮ ಕೂಗು ಕೇಳುವವರು ಯಾರು? ಹೌದು. ಈಗ ಇಲ್ಲ ಒಂದೇದು ಏನಂತಂದ್ರೆ, ಈಗ ನೀವು ರೈತರಾಗಿ ವಿಚಾರ ಮಾಡಿದ್ರಿ, ಫ್ಯಾಕ್ಟ್ರಿ ನಾವು ಬಂದ್ ಮಾಡಿಸಿದ್ರು ಸಹಿತ ಎಷ್ಟೊಂದು ನುಕ್ಸಾನ ಆಗ್ತೈತಿ ಅನ್ನುವಂಥದ್ದು. ಆದರೆ ರೈತರಿಗೂ ನುಕ್ಸಾನ ಆಗತ್ತಿಲ್ಲ, ಅದನ್ನು ಕೂಡ ಅವರು ಗಮನಿಸಬೇಕು ಅನ್ನುವಂಥ ಅಂಶ ಇಲ್ಲಿ. ಸರಿ ಸಾಹೇಬ್ರೆ, ನೋಡು, ಎಂಥ ಒಂದು ಒಳ್ಳೆ ಮಾರ್ಮಿಕವಾದಂಥ ಮಾತು ಕೇಳಿದ್ರಿ. ಇವತ್ತು ನಾವು ರೈತರು ನಮ್ಮ ಸ್ವಾರ್ಥ ಅಷ್ಟೇ ವಿಚಾರ ಮಾಡ್ಕೊಂಡು ನಾವು ಹೋರಾಟ ಮಾಡಂಗಿಲ್ಲ. ಅವ್ರ ಬಗ್ಗೆನೂ ನಾವು ವಿಚಾರ ಮಾಡ್ತೀವಲ್ಲ, ನಮ್ಮ ಬಗ್ಗೆ ಅವ್ರು ಮಾಡೋ ವಿಚಾರ ಮಾಡ್ತದೆ. ಮತ್ತು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ನೀವು ಕೇಳುವಂಥ ಪ್ರಶ್ನೆ ಇವತ್ತು ಸರ್ಕಾರಕ್ಕೂ ನಾವು ಕೇಳಬೇಕಾಗಿತ್ತು. ಇವತ್ತು ನೀವು ಕೇಳಿದ ಪ್ರಶ್ನೆಯ ಕೂಗು ಸರ್ಕಾರಕ್ಕೆ ಮುಟ್ಬೇಕಾಗಿತ್ತು. ಇವತ್ತು ರಾಜ್ಯ ಸರ್ಕಾರ ಏನು ಮಾಡಾಕ್ತಾರ್ರಿ, ಅಲ್ಲೇ ಈ ಕಬ್ಬಿನ ಸಲುವಾಗಿನ ಒಂದು ಮಂತ್ರಿ ಅದಾನ, ಅದಕ್ಕೆ ಆಯುಕ್ತರು ಅದಾರ, ಕಬ್ಬು ನಿಯಂತ್ರಣ ಮಂಡಳಿ ಐತಿ, ಕೇಂದ್ರದೊಳಗೆ ಮಂಡಳಿ ಐತಿ, ಇಲ್ಲಿ ಸ್ಟೇಟ್ನೊಳಗೂ ಐತಿ. ಸ್ಟೇಟ್ನೊಳಗೆ ಕಬ್ಬು ನಿಯಂತ್ರಣ ಮಂಡಳಿ ಹಲ್ಲಿಲ್ಲದ ಹಾವೈತಿ. ಅದಕ್ಕೆ ಅವ್ರಿಗೆ ಏನೂ ಸ್ವತಂತ್ರನೇ ಇಲ್ಲ. ಇವತ್ತು ರಾಜ್ಯ ಸರ್ಕಾರಕ್ಕೆ ಲಾಸ್ಟ್ ಟೈಮ್ ನೋಡ್ರಿ 50 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಕಬ್ಬಿನ ಫ್ಯಾಕ್ಟ್ರಿ ಅವ್ರ ಸರ್ಕಾರದ ಮ್ಯಾಗ ಕೋರ್ಟ್ಗೆ ಹೋದ್ರೆ ಇವ್ರು ಮಾಡಂತ ಹೇಳುವ ಹಕ್ಕಿಲ್ಲ, ಮಾಡೋಕ್ಕೂ ಇಲ್ಲ, DC-ಗೂ ಇಲ್ಲ, ಯಾರಿಗೂ ಇಲ್ಲ. ಇದು ಕಬ್ಬು ನಿಯಂತ್ರಣ ಮಂಡಳಿಯವರು ಮಾಡ್ಬೇಕು, ಕೇಂದ್ರ ಸರ್ಕಾರದೊಳಗೆ ಐತದ, ಅವರೇ ಮಾಡಬೇಕು. ಇದು ಹೇಳಬೇಕಾಗಿತ್ತು ಅಂತಂದ್ರೆ, ಸಕ್ಕರೆ ಸಚಿವರೇ ಶಿವಾನಂದ ಪಾಟೀಲ್
ಈ ಪ್ರಶ್ನೆ ತಮಗಿದೆ. ಯಾಕಂತಂದರೆ ರೈತರು ತಮ್ಮ ಕರ್ತವ್ಯ ಪಾಲಿಸ್ತಾ ಇದ್ದಾರೆ, ನಮಗೆ ಬೆಲೆ ಕೊಡಿ ಅಂತೇಳಿ. ಆದರೆ ಸಕ್ಕರೆ ಸಚಿವರಾದಂಥ ತಾವು ಇನ್ನೂವರೆಗೆ ಯಾವುದೇ ನಿರ್ಣಯ ತಗೊಂಡಿಲ್ಲ ಅಂತೂ ಕೂಡ ಇಲ್ಲಿ ನೋಡ್ರಿ. ಇವ್ರು ಶಿವಾನಂದ ಪಾಟೀಲ್ರಿಗೆ ನಿಜವಾಗ್ಲೂ ನೀವು ಒಬ್ಬರು ರೈತ ಮನೆತನದವ್ರು ಗೊತ್ತೈತೆ ನನಗೆ. ಆದ್ರೆ ರೈತರ ಬಗ್ಗೆ ನೀವು ನಿಜವಾಗ್ಲೂ ಕಾಳಜಿ ಇತ್ತಂದ್ರೆ, ನೀವು ಬದ್ಧತೆ ಇತ್ತಪ್ಪ ಅಂತಂದ್ರೆ ಕೂಡಲೇ ಹೋರಾಟದ ವೇದಿಕೆಗೆ ಬಂದ ರೈತರನ್ನು ನಿಯೋಗ ತಗೊಂಡು ಸೆಂಟ್ರಲ್ ಗೌರ್ಮೆಂಟ್ CSP ಕಬ್ಬು ನಿಯಂತ್ರಣ ಮಂಡಳಿಗೆ ಕರ್ಕೊಂಡು ಹೋಗಿ ಈ ಭಾಗದ ಸಂಸದರನ್ನ ಕರ್ಕೊಂಡು ಸಂಬಂಧಪಟ್ಟ ಮಂತ್ರಿಗಳನ್ನ ಕಂಡುಕೊಂಡು ಕೇಂದ್ರ ಮಂತ್ರಿಗಳ ಕರ್ಕೊಂಡು ಕೂಡಲೇ ನಿಗದಿ ಮಾಡುವಂಥ ಕೆಲಸ ಮಾಡ್ಬೇಕು ನೀವು. ಇಲ್ಲದೆ ಹೋದ್ರೆ ನಮ್ಮ ಹೋರಾಟ ಇವತ್ತು ಎಷ್ಟು ಉಗ್ರ ರೂಪಕ್ಕೆ ಹೊಂಟೈತಿ ಅಂತಂದ್ರೆ ನೋಡ್ರಿ. ಉತ್ತರ ಕರ್ನಾಟಕದ ಬಗ್ಗೆ ನಿಮ್ಗೆ ಯಾರಿಗೂ ಕಾಳಜಿ ಇಲ್ಲ. ಉತ್ತರ ಲಾಸ್ಟ್ ಟೈಮ್ ಅಧಿವೇಶನದೊಳಗೆ ಹೇಳಿದ್ರೆ ನೀವು ನಾವು TV ಅವರು ಸಂದರ್ಶನ ಮಾಡಿದ್ರಾಗ ಉತ್ತರಕ್ಕಾಗಿ ಉತ್ತರ ಕೊಡಿ ಅಂತ ತಿಳ್ಕೊಂಡ. ಆವಾಗಲಿಂದ ಹೇಳಕತ್ತೇವೆ ನಾವು, ಸಿದ್ದರಾಮಯ್ಯನವ್ರಿಗೆ ಪತ್ರ ಬರೆಯಕತ್ತೇವೆ. ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳದಾವು, ಕಬ್ಬಿಂದು ಹಿಡ್ಕೊಂಡು ಸತತ ಮಳೆಯಿಂದ ಹಾನಿ, ಬರಗಾಲದಿಂದ ಹಾನಿ. ಈ ವರ್ಷ ನೋಡ್ರಿ ಜೋಳ ಬಿತ್ತಿಲ್ಲ, ನಾವು 3 ಸಲ ಬಿತ್ತಿ ಹರಿಗೇವಿ, ಇನ್ನೂ ಪರಿಹಾರ ಇಲ್ಲ. ಒಳ್ಳೆ ಬೇಡ, ಅದನ್ನು ಆಮೇಲೆ ಮಾತಾಡೋಣ. ಈ ಸಕ್ಕರೆದು ಒಂದೇ ಮಾತಾಡೋಣ. ಈಗ ಮೊದಲೇ ಅವ್ರು ಶಿವಾನಂದ ಪಾಟೀಲ್ರಿಗೆ ನೋಡ್ರಿ, ಈಗ ಇಷ್ಟು ದಿವಸದಿಂದ ಹೋರಾಟ ಮಾಡಕತ್ತಾರ. ಯಾಕ್ರಪ್ಪ ಏನು ಮಾಡಕತ್ತಾರ ನೀವು? ಆದರೆ ಇಲ್ಲಿ ಪ್ರಮುಖ ಅಂಶ ಏನು ಅಂತಂದ್ರೆ, ಸರ್ಕಾರ ಸಾಕಷ್ಟು ಫ್ರೀ ಯೋಜನೆಗಳು ತಂದಿವೆ. ಕೊಟ್ಟಾರ್ರಿ. ಬಸ್ ಫ್ರೀ ಮಹಿಳೆಯರಿಗೆ ನಿಜ ಮಾಡ್ರಿ ಅಂತ 2,000 ರೂಪಾಯಿ ಗೌರವಧನ ಕೊಡ್ತಾ ಇದ್ದೀರಿ. ಇನ್ನೂ ಅನೇಕ ನೀವೇನೈತಿ ಫ್ರೀ ಅನ್ನುವಂಥದ್ದು ಐತಿ. ಆದ್ರೆ ರೈತರಿಗೆ ಏನೈತಿ ಬೆಂಬಲ ಬೆಲೆ ಕೊಡಿ ಅಂತ ಕೇಳ್ತಾರೆ. ಅವ್ರೇನು ಫ್ರೀ ಕೇಳ್ತಾ ಇಲ್ಲ. ನಮಗೆ ಅನ್ಯಾಯವಾಗ್ತಾ ಇದೆ, ನಮಗೆ ಸ್ವಲ್ಪ ಬೆಂಬಲ ಬೆಲೆ ಕೊಡಿ. ನೀವು ಸಾರ್ವಜನಿಕವಾಗಿ ಫ್ರೀ ಕೊಡ್ತಾ ಇದ್ದೀರಿ, ರೈತರಿಗೆ ಏನು ಕೊಡ್ತಾ ಇದ್ದೀರಿ? ಈ ಪ್ರಶ್ನೆ ಕೂಡ ಏನೈತಿ ರೈತರು ಕೇಳುವಂಥ ಇದು ಪ್ರಮುಖ ಅಂಶ. ನೀವು ಫ್ರೀ ಕೊಡು ಅಂತೇಳಿ ರೈತರೇನು ಕೇಳಿಲ್ಲ, ಆದರೂ ನೀವು ಫ್ರೀ ಕೊಡಾಕತ್ತೀರಿ. ಆದರೆ ನಮಗೆ ತೊಂದರೆ ಆಗ್ತಾ ಇದೆ, ನಮಗೆ ನುಕ್ಸಾನ ಆಗ್ತೈತಿ, ಭಾಳಷ್ಟು ನಾವು ಕಷ್ಟಪಡ್ತಾ ಇದ್ದೀವಿ. ನಮಗೆ ನಮ್ಮ ಶ್ರಮಕ್ಕೆ ಏನೈತಿ ಅದಕ್ಕೆ ತಕ್ಕಂಗೆ ಬೆಲೆ ಸಿಗ್ತಾ ಇಲ್ಲ. ಅದನ್ನೇನೈತಿ ನೀವು ಮೊದಲು ನಮಗೆ ಕೊಡ್ರಿ ಅನ್ನುವಂಥ ಮಾತು ಎತ್ತಿದೆ. ಅದಕ್ಕೆ ಈಗ ಸ್ಟ್ರೈಕ್ ನಡೆದವು, ಎಲ್ಲಿ ಬೇಕಾದಲ್ಲಿ ಹೋರಾಟ ನಡೆದೈತಿ. ದಯಮಾಡಿ ಸರ್ಕಾರ ಇತ್ತ ಗಮನ ಹರಿಸಬೇಕು. ಯಾಕಂತಂದರೆ ಇದು ಕೇವಲ ನಾವು ಹೋರಾಟದಲ್ಲಿ ಆಯಿತು, ತಕ್ಕ ಮಟ್ಟಿಗೆ ಸ್ವಲ್ಪ ಏನೋ ಆಶ್ವಾಸನೆ ಕೊಟ್ಟರು ಅನ್ನುವಂಥದ್ದು ಬೇಡ. ಅದಕ್ಕೇನೈತಿ ಯಾವ ರೀತಿಯಾಗಿ ಸರ್ಕಾರ ಫ್ರೀ ಕೊಡ್ತಾ ಇದೆ, ಅದೇ ರೀತಿಯಾಗಿ ಈ ರೈತರ ಒಂದು ಸಮಸ್ಯೆಗಳಿಗೂ ಕೂಡ ಸ್ಪಂದಿಸಬೇಕಂತ ಹೇಳಿ ನಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಕೂಡ ಏನೈತಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರ ಇವ್ರು ನಮ್ಗೆ ಏನೂ ಫ್ರೀ ಕೊಡೋದು ಬೇಕಾಗಿಲ್ಲ. ಇವತ್ತು ಯಾವುದೋ ಒಂದು ಕಂಪನಿಯಾರ ಈ ಪೆನ್ ತಯಾರು ಮಾಡ್ತಾನೆ, ಈ ಮೊಬೈಲ್ ತಯಾರು ಮಾಡ್ತಾನೆ. ಪ್ರತಿಯೊಂದು ಅವ ತಯಾರು ಮಾಡಿ ಹೊರಗಡೆ ಬಿಡಬೇಕಾದ್ರೆ ತನ್ನ ಶ್ರಮವನ್ನು ತಗೊಂಡು ಖರ್ಚು ವೆಚ್ಚ ಬಾಡಿಗೆ ಎಲ್ಲನೂ ತಗೊಂಡು ಇದಕ್ಕೊಂದು ರೇಟ್ ನಿಗದಿ ಮಾಡಿ ಕೈ ಬಿಡ್ತಾನೆ. ಹೌದು. ನಮ್ಮ ರೈತರು ಬೆಳೆದಂಥ ಜ್ವಾಳನ ತಗೋರಿ, ಇವತ್ತು ಕಬ್ಬ ತಗೋರಿ, ಇದನ್ನು ಯಾಕೆ ನಮಗೆ ಸ್ವತಂತ್ರ ಕೊಡಬಾರ್ದಪ್ಪ ಇವರು? ಇವತ್ತು ಒಂದು ಗುಟ್ಕಾ ಮಾರ್ತೈತಿ, ಅಡಿಕೆ ನಮ್ಮದು, ತಂಬಾಕು ನಮ್ಮದು, ಬೆಳೆಯೋರು ನಾವು. ಅವ ಪ್ಯಾಕ್ ಮಾಡ್ತಾನೆ, ಅದಕ್ಕೆ ರೇಟ್ ಮಾಡ್ತಾನೆ. ಈ ಪೆನ್ ತಯಾರು ಮಾಡ್ತಾನೆ, ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ತಾನೆ ಅವ. ಇದು ಸಾಮಾನ್ಯವಾದಂಥ ವಿಚಾರ. ಇವತ್ತು ರೈತ ಇಷ್ಟೊಂದು ಸಂಕಷ್ಟದೊಳಗೆ ಅದಾನಂದ್ರೆ MSP ಕಾನೂನು ಯಾಕೆ ಮಾಡಕ್ಕೆ ತಯಾರಿಲ್ಲ ಇವರು? ದೆಹಲಿ ಒಳಗಿಂತ ಉಗ್ರ ಹೋರಾಟ ನಡೆದ್ರೆ ಅವ್ರನ್ನ ಹತ್ತಿಕ್ಕ ಕುದ್ದಾಡ್ತಾರೆ. ಈ ಕಾನೂನು ಮಾಡಕ್ಕೆ ತಯಾರಿಲ್ಲ ಇವರು. ಯಾವ್ಯಾವುದಕ್ಕೂ ಕಾನೂನು ರಚನೆ ಮಾಡ್ತಾರೆ. MSP ಕಾನೂನನ್ನು ಮಾಡಿಬಿಟ್ರೆ ಅದು ನಮಗೆ ಕಷ್ಟನ ಬರೋಂಗಿಲ್ಲ. ಬೆಂಬಲ ಬೆಲೆ ಇವತ್ತು ನೋಡಿ ಗೊಂಜಾಳ ರೇಟ್ ತೋಳೋರ್ ದಿಕ್ಕಿಲ್ಲ, ಕಡಿಮೆ ಕೇಳಾಕ್ತಾರೆ. ಈಗ 1200-1400 ಕೇಳ್ತಾರೆ. ಹೆಸರು ಖರೀದಿ ಕೇಂದ್ರ ಇಲ್ಲ, ಗೊಂಜಾಳದ್ದಿಲ್ಲ, ಇದ್ರದ್ದು ಇಲ್ಲ. ಏನು ಯಾರು ರೈತರ ಬಗ್ಗೆ ಕಾಳಜಿ ಅದಾರ? ಮತ್ತು ನಮ್ಮ ಮಂದಿ ಅವ್ರಿಗೆ ಓಟ್ ಹಾಕ್ತಾರ ಇಲ್ಲ? ಇಷ್ಟೆಲ್ಲ ಆದ್ಮೇಗೂ ಸಹಿತ ಈಗ ಹೋರಾಟ ನಡೆದೈತಿ ಅಂದ ತಕ್ಷಣ ಏನೈತಿ ಎಚ್ಚೆತ್ತುಕೊಳ್ಳುವಂಥದ್ದು ಕೂಡ ಸರ್ಕಾರದ ಒಂದು ಜವಾಬ್ದಾರಿ. ಅದು ನೋಡ್ರಿ, ನಾಡಿನ ಜನತೆ ಒಮ್ಮೆ ಆಯ್ಕೆ ಮಾಡಿ ಕಳಿಸಿರ್ತಾರ ಅಂದ್ಮ್ಯಾಗ ಅವ್ರು ಆಗ ಆರ್ಚ್ ಹೋಗ್ಯಾರ ಅಂತ ತಿಳ್ಕೊರಿ. ಇವತ್ತು ಈ ನಾಡಿನ ಋಣ ತೀರಿಸ್ಬೇಕ, ಇಲ್ಲ ಅಂದ್ರೆ ಈ ರೈತರ ಶಾಪ್ ಹತ್ತತಿ ಅವ್ರಿಗೆ. ಇಲ್ಲ, ಅದಂತೂ ಖರೆ. ಯಾಕಂತಂದರೆ ರೈತ ಭೂಮಿ ಅಗೆದು ಬೀಜ ಬಿತ್ತಿ ಅದನ್ನು ಏನೈತಿ ಫಲ ಕೊಡುವವರೆಗೆ ಏನೈತಿ ಕಾದು ಕೂತಿರ್ತಾನೆ. ಆಮೇಲೆ ಐತಿ ರಾಶಿ ಆದ್ಮ್ಯಾಗ ಏನೈತಿ ಒಂದೇ ಕ್ಷಣದಲ್ಲಿ ಅದು ಎಲ್ಲ ಮುಗಿದು ಹೋಗ್ತೈತಿ. ಕರೆಕ್ಟ್ ಸರ್. ಅದು ಬಂದಾಗದ ಬರ್ತೈತಿ ಇಲ್ಲ, ಅದು ಗ್ಯಾರಂಟಿ ಆಗಿಲ್ಲ. ಈ ವರ್ಷ ನೋಡ್ರಿ ಯಾವಾಗ ಮಳೆ ಸ್ಟಾರ್ಟ್ ಆಗೈತಿ? ಮೇದಾಗ ಸ್ಟಾರ್ಟ್ ಆಗೈತಿ ಮಳೆ. ಇವತ್ತಿಗೂ ಮಳೆ ಬಿಟ್ಟಿಲ್ಲ, ಎಲ್ಲ ಅಲ್ಲೇ ಹಾಳಾಗ್ಯಾವ. ಬಿತ್ತಿದಂಥ ಇದು ಈ ಹೆಸರಂತೂ ಏನೈತಿ ಅಲ್ಲೇ ಬಿತ್ತಿದ್ದು ಅಲ್ಲೇ ರಾಶಿ ಮಾಡ್ಕೊಳ್ಳೋ ಹೆಂಗೆ ಬದುಕಬೇಕು?
ಈಗ ನೀವು ಆಗಲೇ ಮಾತಾಡ್ತಾ ಒಂದು ಪ್ರಶ್ನೆ ಕೇಳಿದ್ರೆ ನನಗೆ, ಈ ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ಯೆ 6 ತಿಂಗಳಿಗೊಮ್ಮೆ ಹೆಚ್ಚು ಮಾಡ್ತಾರ, ವರ್ಷಕ್ಕೊಮ್ಮೆ ಮಾಡ್ತಾರ, ಹೌದು, ನಿಮ್ಗೆ ಯಾಕೆ ಮಾಡಂಗಿಲ್ಲ ಅಂತ ನೀವು ಕೇಳಿದ್ರಿ. ಖರೆ ಇವತ್ತು ಈ ಕಬ್ಬಿನೊಳಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಬರುತ್ತೆ. ಅಂದ್ರೆ ಏನು, ನಮ್ದು ಕಟಾವು ವೆಚ್ಚ ಎಲ್ಲ ರೀತಿ ಒಳಗೆ ಫ್ಯಾಕ್ಟ್ರಿಗೆ ಹೋಗಿ ಬೀಳ್ಬೇಕಾದ್ರೆ ಎಷ್ಟು ರೈತನಿಗೆ ಖರ್ಚಾಗಿರ್ತೈತಿ. ಇದು ಓನ್ಲಿ ನಮ್ಮ ಲಾಭ ಬಿಟ್ಟರೆ ಇದು ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ. ನಮ್ಮ ಲಾಭ ಅದ್ರ ಮೇಲೆ ಲಾಭ ಇನ್ನೂ ಇಲ್ಲ ಎಲ್ಲಿ ಐತೇನ ಗೊತ್ತಾ ಇಲ್ಲದ. ಅದು ಬೆಳೆ ಬೆಳೆದ್ರೆ ಲಾಭ, ಚಲೋತ್ತಾಗಿ ಹೋದ್ರೆ ಲಾಭ, ಅದನ್ನು ಬೆಲೆ ಕೊಟ್ಟಾಗ ಲಾಭ. ಈ ಕಾಸ್ಟ್ ಆಫ್ ಕಲ್ಟಿವೇಶನ್ 6 ವರ್ಷದ ಹಿಂದೆ ಇರ್ತಕ್ಕಂಥ ಏನು ಕಲ್ಟಿವೇಶನ್ ಕಾಸ್ಟ್ ಆಫ್ ಕಲ್ಟಿವೇಶನ್ ಇತ್ತು, ಇವತ್ತು ಅದ್ರ ಮ್ಯಾಗ 3,000 ಕಡಿಮೆ ಕೊಟ್ಟಾರ. ಇವತ್ತು 6 ವರ್ಷದ ಮೇಲೆ 6 ವರ್ಷದ ಮೇಲೆ 3,000 ಮತ್ತೆ ಕಡಿಮೆ ತೋರ್ಸ್ಯಾರ. ಇವತ್ತು ಎಂಥ ಇವರು ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡ್ತಾರೆ ಇವರು. ಇವತ್ತು ಇವರು FRP ದರ ಏನು ಮಾಡಿದ್ದು ಟೋಟಲಿ ಅವೈಜ್ಞಾನಿಕವಾಗಿ ಐತಿ ನೋಡ್ರಿ. ಹಿಂದೆ ಈಗ 6 ವರ್ಷದ 7 ವರ್ಷದ ಹಿಂದೆ ಈ FRP ಯಾವ ರೀತಿ ಫಿಕ್ಸ್ ಮಾಡ್ತಿದ್ರು 8 ರಿಕವರಿ ಬಂದಾಗ ಅದ್ರ ಮೇಲೆ 8ರ ಮ್ಯಾಗ ಇವ್ರು ಫಿಕ್ಸ್ ಮಾಡ್ತಿದ್ರು. 8 ರಿಕವರಿ ಬಂದೈತಪ್ಪ 2,600 2,500 ಈ ಥರ ಇತ್ತು. ಹೌದಾ, ಇವತ್ತು ಅದನ್ನು 10.25 ಮಾಡಿಟ್ಟದ ಕೇಂದ್ರ ಸರ್ಕಾರ. ನಾನು ಇದು ಆ ಪಕ್ಷದವಾಗಿ ನಾವು ಮಾತಾಡಲ್ಲ, ಪಕ್ಷಾತೀತವಾಗಿ ನಮ್ಮ ಕೆಲಸ ಎಲ್ಲಿ ಆಗ್ಬೇಕಾಗೈತಿ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ. ನಾ ಇವ್ರನ್ನೂ ದ್ವೇಷಿಸಂಗಿಲ್ಲ, ಅವ್ರನ್ನೂ ದ್ವೇಷಿಸಂಗಿಲ್ಲ. ಯಾಕಂದ್ರೆ ನಮ್ಮ ಕೆಲಸ ಮಾಡೋರು ನಮ್ಮ ಜನಪ್ರತಿನಿಧಿಗಳ ಮಾಡ್ಬೇಕು. 8 ಪಾಯಿಂಟ್ ಇದ್ದದೇನೈತಿ 10.25 ಮಾಡಿದಾಗ ಮಾಡಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಹೇಳಾಕತ್ತೀನಿ. ಮತ್ತು ಯಾರು ಮಾಡೋಕ್ಕೆ ಅಧಿಕಾರ ಐತಿ ಅದ್ರ ಬಗ್ಗೆ ಹೇಳಾಕತ್ತೇನೆ ನಾನು. ಇದನ್ನು ರೇಟ್ ಫಿಕ್ಸೇಷನ್ ಮಾಡೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ 10 ರೂಪಾಯಿನೂ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಕೇವಲ ಒತ್ತಾಯ ಮಾಡ್ಬೋದಲ್ರಿ, ಒತ್ತಾಯ ಮಾಡ್ಬೋದು. ನಾವು ಮಾಡಾಕತ್ತೇವಿಲ್ರಿ, ಒತ್ತಾಯ ಮಾಡಾಕತ್ತೇವಿಲ್ಲ. ಈಗ ನಮಗೆ FRP ಅಂತ ಫಿಕ್ಸ್ ಮಾಡಿ ಇಟ್ಬಿಟ್ರ, ಕಾನೂನು ಮಾಡಿಟ್ಟೇವೆ ಅಂತ ಹೇಳ್ತಾರ. ಈಗ ನಮ್ಮ GMR ಶುಗರ್ ಫ್ಯಾಕ್ಟ್ರಿ ಅವರು ಪ್ಯಾರಿ ಅವರು ನೋಡ್ರಿ, ನಾವು ಗೌರ್ಮೆಂಟ್ ಏನು ಫಿಕ್ಸ್ ಮಾಡೈತಿ ರೇಟ್ ಆ ಪ್ರಕಾರ ನಾವು ಮಾಡೇವಿ, DC ಅವ್ರಿಗೆ ಲೆಟರ್ ಕೊಟ್ಟೇವಿ, ಚಾಲು ಮಾಡೇವಿ ಅಂತ ಹೇಳ್ತಾರೆ. ಇವರು FRP ಏನು ಬಿಡುಗಡೆ ಮಾಡಿದ ಸರ್ಕಾರ ಇದು ಅವೈಜ್ಞಾನಿಕ ಐತಿ. ಇವತ್ತು ಯಾಕೆ ಹೋರಾಟ ಮಾಡಕತ್ತೇವಪ್ಪ ಅಂದ್ರೆ ಕೋರ್ಟಿಗೆ ಹೋಗಿ ಬರಕ್ಕೆ ನಮಗೆ ಅವಕಾಶ ಇಲ್ಲ, ಈಗ ಟೈಮ್ ಇಲ್ಲ. ಮುಂದಿನ ದಿನಮಾನಗಳು ಕೋರ್ಟಿಗೆ ಹೋಗ್ತಾರೆ, ಈಗ ರೆಡಿ ಐತಿ. ಸುಭಾಷ್ ತಿರುವೂರು ನೋಡ್ರಿ, ಆ ಕಬ್ಬಿನ ಒಬ್ಬ ತಜ್ಞವ. ಇವತ್ತು ಅವಾಗ ಆ ಹೋರಾಟದೊಳಗೆ ಅಲ್ಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ, ಆ ಪರಿಸ್ಥಿತಿಯಾಗಿ ನಿಂತೈತಿ. ನಿಜವಾಗ್ಲೂ ನಾನು ಇವತ್ತು ಒಂದು ಸಂದೇಶ ಕೊಡ್ತಾ ಇದ್ದೇನೆ. ಗುರ್ಲಾಪುರ ಹೋರಾಟದೊಳಗೆ ನಾವು ಒಬ್ಬರು ಆದ್ರೆ ಅಲ್ಲಿ ಒಳ್ಳೊಳ್ಳೆ ಮಾಹಿತಿ ಇದ್ದವರು ಒಂದು ಒಳ್ಳೆಯ ನಿರ್ಧಾರ ತಗೋರಿ. ನಮ್ಮ ಆದಾಯ ಹೋರಾಟ ಹಳ್ಳ ಹಿಡಿತಲ್ಲ, ಆ ರೀತಿಯ ಈ ಹೋರಾಟವನ್ನು ಹಳ್ಳ ಹಿಡಿಸ್ಬೇಡ್ರಿ ಅಂತ ತಿಳ್ಕೊಂಡು ಇವತ್ತು ವಿನಂತಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ಹೋರಾಟದೊಳಗೆ ಭಾಗಿಯಾಗಿರ್ತಕ್ಕಂಥ ಟೋಟಲಿ ರಾಜ್ಯದೊಳಗೆ ಎಲ್ಲ ಜನ ಭಾಗಿಯಾಗಿರಿ. ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ಎಲ್ಲರದು ಒಂದೇ ಕೂಗಾಗಬೇಕು, ನಮಗೆ ನ್ಯಾಯ ಸಿಗ್ತತಿ. ಮಾದಾಯ ಹೋರಾಟದಂತೆ ಇದನ್ನು ಹಳ್ಳ ಹಿಡ್ಸಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈಗ ಕೇಳುವಂಥ ಉದ್ದೇಶ ಏನಂತಾರೆ ಗೌಡ್ರದ, ನಾವೇನೈತಿ ನಮ್ಮ ಸ್ವಂತಕ್ಕಲ್ಲ, ಇದು ಎಲ್ಲರಿಗೂ ಲಾಭ ಆಗುವಂಥದ್ದು ಏನೈತಿ ನಾವು ಮಾಡ್ತಾ ಇರುವಂಥ ಕೆಲಸ. ಅದಕ್ಕೇನೈತಿ ಎಲ್ಲರೂ ಧ್ವನಿಗೂಡಿಸಿ ಅದಕ್ಕೆ ಹೋರಾಟಕ್ಕೆ ಬೆಂಬಲ ಕೊಡಿ ಅನ್ನುವಂಥದ್ದು ಮಾರ್ಮಿಕವಾದಂಥ ನುಡಿಗಳು. ಹನುಮಂತವರೇ ಸರ್, ತಮ್ಮ ವಿಚಾರಗಳೇನು? ಮೊದಲನೆಯದಾಗಿ ನಾನು ಗುರ್ಲಾಪುರದಲ್ಲಿ ನಡೀತಕ್ಕಂಥ ಒಂದು ರೈತ ಹೋರಾಟಕ್ಕೆ ಅಭಿನಂದನೆ ಹೇಳ್ತಾ, ಇವತ್ತಿನ ದಿವಸ ನೀವೇನು JBM ನ್ಯೂಸ್ನವರು ನಮ್ಮನ್ನು ಕರೆಸಿ ಒಂದು ಸಂದರ್ಶನವನ್ನು ಕೊಡಬೇಕು. ರೈತರ ಆಗು ಹೋಗುಗಳಿಗೆ ನೀವೇನು ಸ್ಪಂದನೆ ಮಾಡ್ತೀರಿ, ನಿಮ್ಮ ಸಂಘಟನೆಯಿಂದ ನಿರೀಕ್ಷೆಯನ್ನು ಏನು ಮಾಡಬೇಕು ಅನ್ನುವಂಥ ಒಂದು ಕುತೂಹಲದಿಂದ ನಮ್ಮನ್ನು ಇಲ್ಲಿ ಕರೆಸಿದ್ದೀರಿ. ಬಹುಶಃ ನಿನ್ನೆ EID ಪ್ಯಾರಿ ಶುಗರ್ಸ್ ಒಂದು ಸಕ್ಕರೆ ಕಾರ್ಖಾನೆಯನ್ನು 24 ತಾಸುಗಳ ಒಂದು ಗಡುವನ್ನು ನೀಡಿ ಇವತ್ತಿನ ದಿವಸ ಸಾಯಂಕಾಲ 6 ಗಂಟೆವರೆಗೆ ನಮ್ಮ ಗಡುವು ನೀಡಿದ್ದಾರೆ. ಆದ ಕಾರಣ ನಾವು ಇವತ್ತಿನ ದಿವಸ ನಾಳೆ ಮತ್ತೆ ನಮ್ಮ ಶಂಕರಗೌಡ ಪಾಟೀಲನವರಾಗಲಿ ಹಾಗೆ ಬಸು ಕರಗಾರವರಾಗಲಿ ಇವ್ರ ನೇತೃತ್ವದಲ್ಲಿ ರೈತರಿಗೆ ಏನು ಒಂದು ನಿಗದಿತ ಕಬ್ಬಿನ ಬೆಲೆಯನ್ನು FRP ರೇಟ್ಗಿಂತ ಹೆಚ್ಚಿನ ಬೆಲೆಯನ್ನು ನಮಗೆ ಕೊಡಬೇಕು. FRP ರೇಟ್ ಏನಾಗಿತ್ತಪ್ಪ ಅಂತ ಅಂದ್ರೆ ಕಳಪೆ ತಮಗೆ ಅನುಕೂಲ ಹೆಂಗೈತೆ ಹಂಗೆ ಮಾಡ್ಕೊಂಡು FRP ರೇಟವನ್ನು ಅವೈಜ್ಞಾನಿಕವಂತ ಈಗಾಗಲೇ ಸಹೋದರ ಹೇಳಿದ್ರು. ಅದು ನಿರ್ದಿಷ್ಟವಾಗಿ ಅದು ಆಗಿಲ್ಲ, ಒಂದು ರೈತರಿಗೆ ಮೋಸ ಮಾಡುವಂಥ ಒಂದು ಕಾರ್ಯ ನಡೆದ. ಹೀಗಾಗಿ 3,500 ರೂಪಾಯಿಗಳನ್ನು ನಾವು ಘೋಷಣೆ ಮಾಡಬೇಕಂತೇಳಿ ಈಗಾಗಲೇ ಹೋರಾಟದ ಮುಖಾಂತರವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮಾನ್ಯ ಸಚಿವರಿಗೆ ಮತ್ತು ಸಕ್ಕರೆ ಸಚಿವರಿಗೂ ಕೂಡ ಈಗಾಗಲೇ ನಮ್ಮ ಸಂಘಟನೆ ವತಿಯಿಂದ
ಅಲ್ಲಲ್ಲಿ ಜಿಲ್ಲೆಯಾದ್ಯಂತ ಮತ್ತು ರಾಜ್ಯದಾದ್ಯಂತ ನಡೀತಕ್ಕಂಥ ಮತ್ತು ಈಗಾಗಲೇ ರಾಜ್ಯ ಹೆದ್ದಾರಿಗಳು ಬಂದ್ ಮಾಡಿದ್ರೆ ಇನ್ನು ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಬೇಕು ಅನ್ನುವಂಥ ಒಂದು ಸನ್ನಿವೇಶದಲ್ಲಿ ಇವತ್ತಿನ ಹೋರಾಟದ ಕೊನೆಗಳಲ್ಲಿ ನೋಡಿಕೊಂಡು ನಾಳಿನ ಎಲ್ಲ ನಮ್ಮ ನಾಯಕರು ಅದನ್ನು ಕೈಗೊಳ್ತಾ ಇದ್ದಾರೆ ಸರ್. ಅಂದರೆ ಈಗ ತಾಲೂಕಾ ಮತ್ತು ಗ್ರಾಮ ಪ್ರದೇಶಗಳಲ್ಲಿ ಮಾತ್ರ ಇದರ ಬಿಸಿ ತಟ್ಟಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿಗೆ ಅಂತಂದ ತಕ್ಷಣ ಒಂದು ಹೆಚ್ಚಿನ ಒಂದು ಬಲ ಅದಕ್ಕೆ ಸಿಗ್ತೈತಿ. ಬಹುಶಃ ನೀವು ಕೇಳುವಂಥ ಪ್ರಶ್ನೆ ಇವತ್ತು ತಪ್ಪಲಾಗಿಟ್ಟಿಲ್ಲ. ಹಿಂದೆ ಗುಜರಾತ್ನಿಂದ ಈಗ ಟಿ ವಿ ಆರ್ ಲೈನ್ ಮ್ಯಾಗದಾರ ಸಂಸತ್ ಭವನವನ್ನು ಪ್ರವೇಶ ಮಾಡಲಿಕ್ಕೆ JBM ಟಿ ವಿ ಆರ್ ಲೈನ್ ಮ್ಯಾಗದಾರ ಸಂದರ್ಶನ ಕೊಡಾಕ್ತಾರೆ. ಸ್ಪೀಕರ್ ಮ್ಯಾಗಿಡ್ರಿ. ರಾಮದುರ್ಗದಿಂದ ಸರ್ ಗಂಗಪ್ಪ ಪೂಜಾರಿ ಅವರೇ, ಚುನ್ನಪ್ಪ ಪೂಜಾರಿ ಅವರೇ, ನಮಸ್ಕಾರ. ನಮಸ್ಕಾರ. ಈಗ ಸದ್ಯಕ್ಕೆ ಏನೈತಿ ನಮ್ಮ ಶಂಕರಗೌಡ ಪಾಟೀಲ್ರು ಮತ್ತು ಹನುಮಂತ ಉಳ್ಳಾಗಡ್ಡಿ ಅವರು ಸಂದರ್ಶನದಲ್ಲಿದ್ದಾರೆ. ರೈತ ಸಂಘದ ಆಗು ಹೋಗುಗಳು ಎಲ್ಲಿ ತನಕ ಈಗ ಬಂದಿದೆ ಅನ್ನುವಂಥ ತಿಳಿತಾ ಇಲ್ಲ. ಈಗಾಗಲೇ ನಮ್ದು 3,500 ಬೇಡಿಕೆ ಇತ್ತು ಸರ್. ಕಾರ್ಖಾನೆಯವರು ಕೊಡೋದು 3,500 ಇತ್ತು. ಅವ್ರು 3,200 ಬಂದರೆ ನಾವು 100 ಕಡಿಮೆ ಮಾಡಿದೀವಿ. 3,400 ಕೊಟ್ಟಾಗ ನಾವು ಮುಗಿಸ್ಕೊತೀವಿ ಅಂತ ಹೇಳಿದೀವಿ. ಮತ್ತೆ ಅದೇ ರೀತಿಯಾಗಿ ಕಾರ್ಖಾನೆಯವರಂತೂ ಅವ್ರು ಕೊಡ್ಲೇಬೇಕು. ಅದು ಯಾವ ಕಾರಣಕ್ಕೂ ಕೊಡ್ತಾರ, ಅದು ಖಾಸಗಿ ವ್ಯವಹಾರ, ನಮ್ಮದು ಅವ್ರದ ವ್ಯವಹಾರ, ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲ. ಇವತ್ತು ಮುಖ್ಯಮಂತ್ರಿಗೆ ಹೊಸ ಸೂಚನೆ ಇಟ್ಟಿದ್ರು. ಯಾಕಂದ್ರೆ ಈಗ ಅದು ಸಣ್ಣಕ್ಕಾದ ಗೌರ್ಮೆಂಟ್ 5,000 ರೂಪಾಯಿ ಸಹಿತ ಮತ್ತು ಹಲವಾರು ತೆರಿಗೆ ಹಣ ಹೋಗ್ತೈತಿ, ಗೌರ್ಮೆಂಟ್ ಹೋಗ್ತೈತಿ, ಕೇಂದ್ರ ಸರ್ಕಾರಕ್ಕೂ ಅಲ್ಲಿ ಹೋಗ್ತೈತಿ, ಇದಕ್ಕೂ ಹೋಗ್ತೈತಿ. ವಿಜೇಂದ್ರ ಅವ್ರ ಕೂಡ ಏನಾದ್ರು ಮಾತಾಡಿದಿರಾ? ಏನ್ ಸರ್? ವಿಜೇಂದ್ರ ಅವ್ರ ಕೂಡ ಏನಾದ್ರು ಮಾತಾಡಿದಿರಾ? ವಿಜೇಂದ್ರ ಇಲ್ಲೇ ಅದಾರ, ಇಲ್ಲೇ ಭಾಷಣ ಮಾಡದಾರ, ಇಲ್ಲೇ ರಾತ್ರಿನ ವಸ್ತಿ ಇರ್ತಾರ್ರಿ. ಅಲ್ಲ, ಅವ್ರು ಕೂಡ ಏನಾದ್ರು ಸಂದರ್ಶನ ನೀವು ಚರ್ಚೆ ಮಾಡಿದಿರಾ? ಇಲ್ಲ, ಸಂದರ್ಶನ ಚರ್ಚೆ ಮಾಡಿದೀವಿ. ಅವ್ರು ಕೂಡ ನಮ್ಮ ಚಳವಳಿ ಒಳಗ ನಾನು ಕಬ್ಬು ಬೆಳೆಗಾರರ ಪರವಾಗಿ ಭಾಗವಹಿಸಿದ್ರು, ಪಕ್ಷ ಸಂಬಂಧ ಇಲ್ಲ ಅನ್ನೋಂತ ವಿಚಾರದಾಗ ಅವ್ರ ಪ್ರತಿಭಟನೆ ಒಳಗೆ ಭಾಗವಹಿಸ್ಯಾರ. ಚಳವಳಿ ಮುಂದುವರೆದಿದೆ. ನಮ್ಗೆ ಈಗ ನೋಡ್ರಿ, ಕಾರ್ಖಾನೆ ಮಾಲೀಕರು ರೊಕ್ಕ ಕೊಡ್ತಾರ್ರಿ, ಅದನ್ನ ತಗೊಂಡು ಸರ್ಕಾರ ಇನ್ನೂ ಕಬ್ಬು ದುಡಿದಿಲ್ಲ. ಅವ್ರೇನ ಕಬ್ಬು ಹಚ್ಚಿಲ್ಲ, ನೀರು ಹಚ್ಚಿಲ್ಲ, ಇನ್ನೂ ಮಾಡಿದ ಕಾರ್ಖಾನೆ ಅವರ ಫ್ಯಾಕ್ಟರಿ ಕಟ್ಟಿದಾರ. ಅವ್ರದ್ದೇನೈತ್ರಿ, ಕಾರ್ಖಾನೆ ಅವ್ರಿಂದ 14 ರೈಟ್ ಮಾಡ್ಕೋತಾರೋ, ರೇಟ್ ತಗೋತಾರೋ, ಅವ್ರು ಲಾಭ ಮಾಡ್ಕೋತಾರೋ. ಅದಕ್ಕ ಒಂದು ಟನ್ಗೆ ಕೇಂದ್ರ ಸರ್ಕಾರ 1,000 ಕೊಡ್ಬೇಕು, ರಾಜ್ಯ ಸರ್ಕಾರ ಕೊಡ್ಬೇಕು. ಈಗ ಅವ್ರ ಪ್ರಕಾರ ಏನೈತಿ ಈಗ, ಅಲ್ಲ ನಿಮ್ಮ ಮತ್ತು ಸರ್ಕಾರದ ಮಧ್ಯದಲ್ಲಿ ಈಗ 200 ರೂಪಾಯಿಗೆ ಏನೈತಿ ಬಂದು ನಿಂತ ವ್ಯವಹಾರ ಇದು. ಅದನ್ನು ಬಗೆಹರಿದ್ರೆ ಏನೈತಿ, ನೀವು ಹೋರಾಟವನ್ನು ಹಿಂತಕ್ಕೋತೀರಿ? ಇಲ್ಲ, ಅದು ಬಗೆಹರಿತಂದ್ರೆ ಕಾರ್ಖಾನೆ ಅವ್ರ ವ್ಯವಹಾರ ಬಗೆಹರಿಸ್ರಿ. ಅದು ಕಾರ್ಖಾನೆ ನಮಗ ಸಂಬಂಧ. ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಹೋಗ್ತಕ್ಕಂತ 50,000 60,000 ಕೋಟಿ ಒಳಗ ಆ ತೆರಿಗೆ ಹಣದಾಗ ನಮಗ್ ಕೊಡ್ಬೇಕ್ರಿ. ಕೇಂದ್ರ ಸರ್ಕಾರ ಕೊಡಬೇಕು. 9.5 ಮಾಡಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಬೀದಿ ಒಳಗೆ ಕುಂಸೋ ಪರಿಸ್ಥಿತಿ ಬಂದಾರ. ಅವರು ಕೂಡ ಅದ್ರೊಳಗಿಂದ 1,000 ರೂಪಾಯಿ ಕೊಡ್ಬೇಕು. 9.5 ಆಗ್ಬೇಕು. ತುಂಬಾ ಧನ್ಯವಾದಗಳು. ಈಗ ಆಯ್ತು, ಈಗ ಮುಂದಿನ ಹೋರಾಟದ ಬಗ್ಗೆ ನಡೆನುಡಿಗಳನ್ನು ಏನೈತಿ, ಮತ್ತೆ ಈಗ ಶಂಕರಗೌಡ ಪಾಟೀಲ್ ಅವರು ಏನೈತಿ ಮಾತಾಡ್ತಾರೆ. ನಾಳೆ ಏನಾರು ಬಗೆಹರಿದಿರ, ನಾಳೆ 7 ತಾರೀಕ 50 ಲಕ್ಷ ಜನ ಬೆಳಗಾವಿಯಿಂದ ಬೆಂಗಳೂರು ಒಳಗೆ ರಾಷ್ಟ್ರೀಯ ಹೆದ್ದಾರಿ ಒಳಗೆ ಬರ್ಲಿಕ್ಕೆ ರೆಡಿ ಆಗಿದ್ದಾರೆ. ಎಲ್ಲಾ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಇಡೀ ಎಲ್ಲಾ ನಾಡಿನ ವಕೀಲರು ಎಲ್ಲ ಕೂಡ ನಿರ್ಣಯ ಮಾಡ್ಯಾರ. ಆಯ್ತಾಯ್ತು, ತುಂಬಾ ಧನ್ಯವಾದಗಳು ಈ ಎಲ್ಲ ಮಾಹಿತಿ ನೀಡಿದ್ದಕ್ಕಾಗಿ. ಕರ್ನಾಟಕ ರಾಜ್ಯ ರೈತ ಸೇನೆಯ ಮುಖಂಡರೇ, ನಿಮ್ಮ ಸೇನೆ ಏನನ್ನುತ್ತದೆ? ಈಗ ಒಟ್ಟಾರೆಯಾಗಿ ಬೇರೆ ಬೇರೆ ಯಾವ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಬೇಡ ಅಂತ ತಿಳ್ಕೊಂಡು ನಿನ್ನೆ ಬೆಳಗಾವಿದೊಳಗೆ ಏನಾಯ್ತು ಅಂತ ಕೇಳಿದ್ರಲ್ಲ, ಅಲ್ಲಿ ಒಂದು 12 ಸಂಘಟನೆ ಮುಖಂಡರನ್ನ, ಕಾರ್ಯಕರ್ತರನ್ನ ಕರೆಸಿ ನಾವು ಚರ್ಚೆಗಳನ್ನು ಮಾಡಿ, ಯಾಕಂದ್ರೆ ಎಲ್ಲ ರೈತ ಸಂಘಟನೆಗಳು ಹೋರಾಟ ಮಾಡೋದು ಉದ್ದೇಶ ಒಂದ, ಕಬ್ಬಿನ ಬೆಲೆ ಬೇಕು, MSP ಕಾನೂನು ಆಗಬೇಕು, ಒಳ್ಳೆಯ ಬೆಲೆ ಸಿಗಲಿ, ಮತ್ತು ಖರೀದಿ ಕೇಂದ್ರಗಳಾಗಬೇಕು, ರೈತರಿಗೆ ಪರಿಹಾರ ಸಿಗಬೇಕು. ಈ ರೀತಿಯಾಗಿ ಎಲ್ಲರೂ ಹೋರಾಟ ಮಾಡೋದು ಅದೇ. ಆದರೆ ಈಗೇನು ಮಾಡಕತ್ತಾರ, ಒಂದು ಕಬ್ಬಿನ ಸಲುವಾಗಿ ಇಡೀ ರಾಜ್ಯದಿಂದ ಒಂದೇ ಕೂಗು ಹೋಗಬೇಕು. ಎಷ್ಟೇ ಸಂಘಟನೆಗಳಿರಲಿ, ನಮ್ಮ ಸಂಘಟನೆಗಳ ಒಂದು ಸ್ವಾಭಿಮಾನಗಳನ್ನು ಬದಿಗಿಟ್ಟ ಒಂದು ವೇದಿಕೆಗೆ ಬಂದ ಎಲ್ಲರೂ ಒಂದು ಕೂಗು ಹಾಕಬೇಕು ಅಂತ ತಿಳ್ಕೊಂಡು ಸಂದೇಶ ಕೊಟ್ಟಿವಿ. ನಿನ್ನೆ ಅದೇ ರೀತಿಯೊಳಗೆ ಮುಧೋಳದವರು ಬಂದಿದ್ದರು, ಶಿರ್ಬೂರವರು, ನಾವು ನಮ್ಮ ಹೋರಾಟದ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬ್ಲಿಯವರು, ಸಿದ್ದಗೌಡ ಮೋದಿಯವರು,
ಅನೇಕರು ನಮ್ಮ ಕರಿಗಾರವರು ಎಲ್ಲರೂ ಕೂಡ್ಕೊಂಡು ನಿನ್ನೆ ಚರ್ಚೆಯನ್ನು ಮಾಡಿ ಡಿ ಸಿ ಅವ್ರ ಹತ್ರ ಹೋದಿವ್ರಿ. ಅವರು ಥ್ರೋಟ್ ಇನ್ಫೆಕ್ಷನ್ ಆಗಿ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರಿಂದ ನಮ್ಗೆ ಯಾವುದೇ ರೀತಿ ಮುಂದಿನ ಬೆಳವಣಿಗೆ ಸಿಗಲಿಲ್ಲ. ನಿನ್ನೆ ನಾವು ಎಲ್ಲ ಸಂಘಟನೆಯವ್ರು ಕೂಡಿ ಡಿ ಸಿ ಅವ್ರಿಗೆ ಒಂದು ಸವಾಲು ಹಾಕಕ್ಕೆ ಹೋಗಿದ್ದೀವಿ. ಈ ಕೆಲಸ ಮಾಡಬೇಕಾದ್ರೆ ಯಾರು ಮಾಡ್ಲಿಕ್ಕೆ ಸಾಧ್ಯತೆ ಐತಿ? ಇವತ್ತು ಆಗಲೇ ಚುನಪ್ಪ ಹೇಳಿದ್ದಾರೆ ಸರ್ಕಾರಕ್ಕೂ ಇಷ್ಟು ಟ್ಯಾಕ್ಸ್ ಹೋಗ್ತೈತಿ. ಈಗ ಇವ್ರು ಮಣ್ತನ ಹಿಡ್ದಾರ, ಹೋಗಿ ಸರ್ಕಾರದವ್ರು ತಮ್ಮ ಇದ್ರೊಳಗೆ ಅಷ್ಟು ಕೊಡ್ಬೇಕಲ್ಲ. ಹೀಗೆ ಬಿಸ್ಲರಿ ಇದು ನಡೀತೈತಿ, ಡಿಸ್ಲರೀಸ್ ಈ ಸರಾಯಿ ದಂಧೆ ಒಳಗೆ ಸರ್ಕಾರಕ್ಕೆ ಎಷ್ಟು ಲಾಭ ಐತಿ? ಎಲ್ಲ ಫ್ಯಾಕ್ಟ್ರಿಯಿಂದ ಸಿಗುವಂಥ ಲಾಭಗಳೆಲ್ಲ. ಮತ್ತು ಅದ್ರಾಗ ರೈತ ಸಂಕಟದಾಗ ಅದನಪ್ಪ ಅಂದ್ಮ್ಯಾಗ ಯಾಕೆ ಕೊಡಬಾರ್ದ್ರಿ? ಕೇಂದ್ರಕ್ಕೆ ಹೋಗ್ತತಿ, ರಾಜ್ಯಕ್ಕೆ ಹೋಗ್ತತಲ್ಲ ಅದು ಟ್ಯಾಕ್ಸ್. ಆ ಟ್ಯಾಕ್ಸ್ ನೋಡಿ ಕೊಡೋದು ಕೇಳ್ತಾರೆ ಈಗ ಅವ್ರು. ಒಳ್ಳೆ ಈಗ ಎಮರ್ಜೆನ್ಸಿ ಕೊಡ್ರಿ ಅವ್ರಿಗೆ. ನೆಕ್ಸ್ಟ್ ಇವ್ರದ್ದು ಏನೈತಿ, ಪರಿಷ್ಕೃತವಾಗಿ ಬೆಲೆ ನಿಗದಿ ಮಾಡುವಂಥ ಸಂದರ್ಭದೊಳಗೆ FRP ಬೆಲೆ ನಿಗದಿ ಮಾಡ್ಬೇಕಂತ ಸಂದರ್ಭದೊಳಗೆ ವೈಜ್ಞಾನಿಕವಾಗಿ ಅದನ್ನು 10.25 ಇಟ್ಟಾರಲ್ಲ, 9 ಮಾಡಲಿ ಅದನ್ನು. A2 ಬೇಡ ನಮ್ಗೆ, ಅಲ್ಲೇ ಬರ್ತತ್ತಲ್ಲ ನಮ್ಗೆ ರೇಟ್ ಬರ್ತೈತಿ. ಮತ್ತು ಆ ಎವರೇಜನ್ನು ಯಾಕೆ ಬದಲಾವಣೆ ಮಾಡಿದ್ರಿ ಇವರು? ಅದಕ್ಕೆ ಏನೈತಿ, ರೈತರ ವಿಶ್ವಾಸ ತಗೊಂಡಿಲ್ಲ. ಹೌದು, ತಗೊಂಡಿಲ್ಲ. ಅದಕ್ಕಾಗಿ ಒಂದು ಕಮಿಟಿ ಐತ್ರಿ. ಕಮಿಟಿ ಯಾರು ಏನು ಮಾಡ್ತಾರೆ ಇವರು? ಸಕ್ಕರೆ ಮಂತ್ರಿ ಏನು ಮಾಡ್ತಾರೆ ಇವರು? ಯಾಕಂದರೆ ಈ ಎಲ್ಲ ಕಾನೂನುಗಳ ಬೆಳವಣಿಗೆ ಬದಲಾವಣೆ ಆಗ್ತಾ ಇರುವಾಗ ಏನೈತಿ, ಸಂಬಂಧಪಟ್ಟಂಥ ವ್ಯಕ್ತಿಗಳು ಈಗ ಶಿವಾನಂದ ಪಾಟೀಲ್ ಅವರಾಗಲಿ, ಯಾಕಂದರೆ ಸಕ್ಕರೆ ಸಚಿವರು ಅಂತಂದಾಗ ಏನೈತಿ ಅವರು ವಿಶ್ವಾಸ ತಗೊಂಡಾರಪ್ಪ ಅನ್ನೋ ಇಲ್ಲ. ಈ ಸಕ್ಕರೆಗೆ ಸಂಬಂಧಪಟ್ಟ ಮಂತ್ರಿನ ಬಂದು ಇಲ್ಲಿ ಜವಾಬ್ದಾರಿ ತಗೋಬೇಕಂತ ಅವ್ರ ಕರ್ತವ್ಯ ಇದೆ. ಅವ್ರದ್ದು ಯಾವುದೂ ಸ್ಟೇಟ್ಮೆಂಟ್ ಹೊರಗೆ ಬೀಳ್ತಾ ಇಲ್ಲ ನೋಡ್ರಿ. ಜನ ಭಾಳ ಕಂಗೆಟ್ಟಾರ. ಇದ್ರ ಪರಿಸ್ಥಿತಿ ಎಲ್ಲಿ ಹೋಗಿ ಹತ್ತತೆ ಗೊತ್ತಿಲ್ಲ. ಇನ್ನೊಂದು ನಾವಂತೂ ಹೇಳಾಕತ್ತೀವಿ, ಈಗ ಉತ್ತರ ಕರ್ನಾಟಕಕ್ಕೆ ಇಷ್ಟು ಅನ್ಯಾಯ ಮಾಡಕತ್ತಾರ. ಬರೋಬ್ಬರಿ ಈಗ ಗೌರ್ಮೆಂಟ್ ಬಂದಾಗಿಂದ ಲೆಟರ್ ಕೊಡಾಕತ್ತೀವಿ ನಾವು. ಈ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ನೀವು ರೈತ ಸಂಘಟನೆಗಳನ್ನು ಕರೆದು ಇವತ್ತು ನಮ್ಮ ಆದಾಯ ಆಗಿರ್ಬೋದು, ಇಲ್ಲಿ ಕಡೆ ಪರಿಹಾರ ಆಗಿರ್ಬೋದು, ಆ ಕಡೆಯಿಂದ ಈ ಕಡೆ ನಮ್ಮ ಹಳ್ಳ ಹೊಳಿ ಬಂದು ಕೊಚ್ಚಿಕೊಂಡು ಹೋಗೋದು ಎಷ್ಟು ಇದು ಪ್ರತಿ ವರ್ಷ ಆಗ್ತಾವ. ಮತ್ತು ಇದಕ್ಕೆ ಎಷ್ಟು ಪರಿಹಾರ ಕೊಡ್ತಾರೆ ಇವರು? ಇದರ ಬಗ್ಗೆ ಲಕ್ಷಣ ಇಲ್ಲ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನೀವು ನಮ್ಮ ರೈತ ಸಂಘಟನೆಯಿಂದ ನೀವು ಮುಖ್ಯಮಂತ್ರಿಗಳ ಮೀಟಿಂಗ್ ಕರೀರಿ ಅಂತ ಮೊನ್ನೆ ಆದರೂ ನಮ್ಮ ಮುಖ್ಯ ಸಚೇತಕರಿಗೆ ವಿನಂತಿಸ್ಕೊಂಡೆ. ನಾನು ಒಂದು 20 ನಿಮಿಷ ಟೈಮ್ ಕೊಡಿಸ್ರಿ ಅಂತ ವಿನಂತಿಸ್ಕೊಂಡೇನೆ. ಅಷ್ಟೆಲ್ಲ ಟೈಮ್ ಸಿಗಂಗಿಲ್ಲರಿಪ್ಪ, ಭೇಟಿ ಮಾಡಿಸ್ತೇನೆ ಅಂತ. ಫೋಟೋ ತೆಗೆಸ್ಕೊಳಕ್ಕೆ ಹೋಗೋದು ಅಲ್ಲಿ? ನಾವು ಫೋಟೋದ ಇದೂ ಅಲ್ಲ. ಇವತ್ತು ಮನೆಗೆ ಬಿಟ್ರಿ ಆ ಫೋಟೋದಾಗ ಇಲ್ಲ. ನಾವು ಶೋ ತಗೊಳ್ಳೋರು ಅಲ್ಲ. ನಮ್ಗೆ ನಿಜವಾಗಿ ಚರ್ಚೆ ನಡಿಬೇಕು, ಅದ್ರ ಬಗ್ಗೆ ಪರಿಹಾರ ಸಿಗಬೇಕಾಗೈತಿ. ಲಾಸ್ಟ್ ಟೈಮ್ ಹೇಳಿ ನಿಮ್ಗೆ, ನಮಗೆ ಈ ಕೃಷಿ ಪರಿಷತ್ ಅನ್ನೋದು ಆಗಬೇಕಾಗಿತ್ತಂತ. ಯಾಕಂದರೆ ನಾವೆಲ್ಲ ಹೋರಾಟಗಾರರು ಈ ಕೃಷಿ ರಂಗನ ಒಂದು ವ್ಯಾಪ್ತಿಯೊಳಗೆ ಬಂದುಬಿಡುತ್ತೆ. ವರ್ಷಕ್ಕೊಂದು ಸಲ ಅಧಿವೇಶನದೊಳಗೆ ನಾವೆಲ್ಲ ಸಮಸ್ಯೆಯನ್ನು ಕೂಡಿಸ್ಕೊಂಡು ನಾವು ಸರ್ಕಾರಕ್ಕೆ ವರದಿ ಕೊಟ್ಟರೆ ನಮ್ಮ ಸಮಸ್ಯೆ ಸರಳ ಬಗ್ಗೆ ಇರ್ತಾವೆ. ಅದೀಗ ಚಳಿಗಾಲ ಅಧಿವೇಶನಕ್ಕೆ ಬಿಸಿ ತಟ್ಟುವುದಕ್ಕಿಂತ ಪೂರ್ವದಲ್ಲಿನ ಇದನ್ನು ಸಮಸ್ಯೆ ಬಗೆಹರಿಸಿದರೆ ಸರ್ಕಾರ ಇದೇ ರೀತಿ ಹೋರಾಟ ಹೋದ್ರಂತೂ ಈಗ ನಾಳೆ ಏನಲ್ಲಿ ನಿರ್ಣಯ ತಗೊಂತಾರ, ಅದಕ್ಕೆ ನಾವು ಬದ್ರಿದ್ದೀವಿ. ಗುರ್ಲಾಪುರದೊಳಗೆ ಹೈವೇಗೆ ಹೋಗುವಂಥದ್ದು ಐತಿ ನೋಡ್ರಿ. ಇದೇ ರೀತಿ ಒಳಗೆ ನಾವು ಮುಂದುವರೆದ್ರೆ ಉತ್ತರ ಕರ್ನಾಟಕನ ಬೇರೆ ಮಾಡ್ಕೊಳ್ಳೋರ. ಅಂದ್ರೆ ಈಗ ನಾನು ನಿನ್ನೆ ಚರ್ಚೆ ಮಾಡಿ ಹೇಳಿದಂದೇನೆ ಆ ನಿರ್ಣಯ ಆಗಿಲ್ಲ. ಈಗ ನಾವು ಇಷ್ಟು ವಿಧಾನಸೌಧಕ್ಕೆ ಹೋದ್ರೆ ಏನಾಗತ್ರಿ? ಈಗ ಇವ್ರು ರಾಜ್ಯದೊಳಗೆ ಎಷ್ಟು ಮಂದಿ ಪೊಲೀಸ್ ಅದ ತರಿಸ್ಲಿ ಇವ್ರು ನೋಡಿ. ಸುವರ್ಣಸೌಧ ಕಟ್ಟಿಕೊಟ್ಟಾರ, ಇಲ್ಲೇ ನಾವು ವಹಿಸ್ಪಡಿಸ್ಕೊತೀವಿ, ಉತ್ತರ ಕರ್ನಾಟಕ ಬೇರೆ ಮಾಡ್ತೇವೆ. ಹೋಗ್ಲಿ ಇವ್ರು ಅಲ್ಲಿ ಬರೋದ ಬೇಡ. ಇವ್ರು ಸಕ್ಕರೆ ಮಂತ್ರಿನ ಒಬ್ಬನು ಬೇರೆ ಮಾಡ್ಕೊತೀವಿ ಇಲ್ಲೇ. ಯಾಕಂತಂದರೆ ಈಗ ಹೋರಾಟ ಅತಿ ತೀವ್ರ ಗತಿ ಪಡೆದುಕೊಂಡಿದೆ. ಕೇವಲ ಬೆಂಬಲ ಬೆಲೆಗೆ ಸೀಮಿತವಾಗದೆ ಇನ್ನು ರಾಜ್ಯ 2 ವಿಭಾಗವಾಗುವ ಪರಿಸ್ಥಿತಿಯೂ ಕೂಡ ನಾವು ನಿರ್ಮಾಣ ಮಾಡಬಹುದು ಅನ್ನುವಂಥದ್ದು. ಹೌದು, ಮುಂದಿನ ಸೂಚನೆ ಅದೈತಿ. ಇವ್ರು ಎಚ್ಚೆತ್ತುಕೊಳ್ಳಿಕ್ಕಂದ್ರೆ ನೋಡ್ರಿ, ಹೋಸಲ ಹಿಂದೆ ನಮ್ಮ ಬಸವರಾಜ್ ಕರಿಗಾರ ಉತ್ತರ ಕರ್ನಾಟಕ ಹೋರಾಟಗಾರ ಅವಾಗ ಎದ್ದಿತ್ತದ ಅಖಂಡ ಕರ್ನಾಟಕ ಹೊಡಿಯೋದು ಬೇಡ ಅಂತ ತಿಳ್ಕೊಂಡು ನಾವ ಬಂದ್ ಮಾಡಿಸಿದೀವಿ ಅದನ್ನ. ಸರಿ. ಮತ್ತು ಇವ್ರು ಇಷ್ಟು ಆಗಿದ್ದು ಕೂಡ ಈಗ ಈ ಭಾಗದೊಳಗೆ ಇಷ್ಟು ಅನ್ಯಾಯ ನಡೀತೈತೆ ಅಂದ್ರೆ ಸುಮ್ ಕುಂತಾರಂದ್ರೆ ನಾವು ಉತ್ತರ ಕರ್ನಾಟಕ ಬೇರೆ ಮಾಡ್ಕೊಳ್ಳೋರು. ಈ ಕೂಗು ಸರ್ ಒಬ್ರು ನಮ್ಮ ಸಂಘಟನೆಯವ್ರು ಕರೆಯಂಗಿಲ್ಲ. ಇವರಲ್ಲಿ ವಿಧಾನಸೌಧದಾಗ ಮೀಟಿಂಗ್ ಮಾಡಿದ್ರೆ ಮತ್ತೆ ಯಾಕೆ ಇವ್ರು ಕೂಡ ಸಾಥ್ ಕೊಡ್ಬೇಕು ನಾವು? ಯಾಕಂತಂದರೆ ಈಗ ನೋಡಿ, ನಾವು ಸಹಿತ ಮುಗ್ಧವಾಗಿ ಕೂಡಬೇಕಾಗ್ತೈತಿ. ಯಾಕಂತಂದರೆ ಅಂತಹ ಒಂದು ಪ್ರಶ್ನೆಗಳ ಸುರಿಮಳೆ ಮಾಧ್ಯಮದವರಿಗೂ ಕೇಳ್ತಾರಂತಂದ್ಮ್ಯಾಗಲೇ ಇನ್ನು ಸರ್ಕಾರ ನಿಜವಾಗಿ ಇಲ್ಲಿ ಹೇಳಬೇಕಂತಂದ್ರೆ ಇಲ್ಲ. ಈಗ ನೀವು ಕೇಳುವಂಥ ಪ್ರಶ್ನೆಗೆ ಏನೈತಿ, ಮುಂದೆ ನಿಮ್ಮನ್ನು ಏನು ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ನಮ್ಮಲ್ಲಿ ಹುಡ್ತಾ ಇಲ್ಲ.
ಆ ರೀತಿಯಾದಂಥ ಒಂದು ತೀವ್ರತೆ ಈ ಹೋರಾಟದಲ್ಲಿ ಯಾರು ಏನು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅವರು ಈ ಭಾಗದ ಸಮಸ್ಯೆಗಳನ್ನು ಹಿಡ್ಕೊಂಡು ನೋಡ್ರಿ, ಇವತ್ತು ಇಷ್ಟೆಲ್ಲ ನಮ್ಮ ಗೊಂಜಾಳ ಹಾಳಾಗ್ಯಾವ, ಜೋಳ ಬಿತ್ತಿಲ್ಲ, ಪರಿಹಾರ ಇಲ್ಲ, ಖರೀದಿ ಕೇಂದ್ರ ಇಲ್ಲ. ನಮ್ಮ ಜೋಳ ಗೋಧಿ ಹೆಸರು ಮಾರಾಟ ಆದ್ಮೇಲೆ ಖರೀದಿ ಕೇಂದ್ರ ತೆಗಿಯಕ್ಕೆ ಬರ್ತಾರೆ, ಅದನ್ನೂ ಒಂದು ಎಲ್ಲಾರ ಮಾಡ್ತಾರೆ. ಇವತ್ತು ಆಲ್ರೆಡಿ ಆಗಲಿ ತಹಸೀಲ್ದಾರಿಗೆ ಅದನ್ನೇ ವಾರ್ನಿಂಗ್ ಕೊಟ್ಟಿನಿ ನಾನು, ನೀವು ಕೂಡಲೇ ನಿಗದಿತ ಸಮಯದೊಳಗೆ ಗೊಂಜಾಳ ಬಂತು, ಹೆಸರು ಬಂತು, ಖರೀದಿ ಕೇಂದ್ರ ತೆರಿಬೇಕಂತೇಳಿ. ನೆಕ್ಸ್ಟ್ ನೀವು ಒಳ್ಳೆಯ ಕೆಲಸ ಮಾಡಿರಿ, ನಿಮ್ಗೆ ಧನ್ಯವಾದಗಳು. ನೆಕ್ಸ್ಟ್ ವೀಕ್ನೊಳಗೆ ಅವ್ರ ಖರೀದಿ ಕೇಂದ್ರ ತೆಗಿಲಿಕ್ಕಂದ್ರೆ ನಿಮ್ಗೆ ವಿನಂತಿಸ್ಕೊಂಡು ನಿಮ್ಮಂತಕ್ಕೆ ಬರ್ತೀನಿ ಸಂದರ್ಶನಕ್ಕೆ, ಜನರ ಜೊತೆಲಿ ಮಾತಾಡೋಣ. ಪ್ರಿಯ ವೀಕ್ಷಕರೇ, ಮುಂದಿನ ಆಗು ಹೋಗುಗಳನ್ನು ನಾವು ಪ್ರತಿ ಒಂದು ಇಂಚಿಂಚು ಬಿಡದೆ ಪ್ರತಿ ಕ್ಷಣವೂ ತಮಗೆ ಈ ರೈತ ಹೋರಾಟದ ಒಂದು ಇದು ನಡೆದಂಥ ಒಂದು ಘಟನೆಗಳೇನೈತಿ ಪ್ರತಿದಿನ ನಾವು ಪ್ರಸಾರ ಮಾಡ್ತಾನೇ ಇದ್ದೇವೆ. ಅದಕ್ಕೆ ಮುಂದಿನ ಆಗು ಹೋಗುಗಳಿಗೆ ಸರ್ಕಾರವೇ ಹೊಣೆಗಾರಿಕೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಈ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನುವಂಥ ಕೂಗು ಏಳುವಕ್ಕಿಂತ ಪೂರ್ವದಲ್ಲಿ ಸರ್ಕಾರ ಅವರ ಬೇಡಿಕೆಗಳಿಗೆ ಸ್ಪಂದಿಸಿ ಅವರ ನ್ಯಾಯಸಮ್ಮತವಾದಂತಹ ಬೇಡಿಕೆಯನ್ನು ಈಡೇರಿಸಲಿ ಎಂದು ಈ ಕಾರ್ಯಕ್ರಮದ ಹಂತದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಕೊನೆಯದಾಗಿ ಹೇಳಬೇಕಂತಂದರೆ, ರೈತರು ಬೆಳೀತಾರೆ, ಯಾಕಂತಂದರೆ ಬೀಜ ಬಿತ್ತಿ ಪೂರ್ತಿ ತೆನೆಯಾಗಿ ಕಾಳು ಹೊಡೆದು ಪೂರ್ತಿಯಾಗಿ ಮಾರ್ಕೆಟಿಗೆ ತರೋ ತನಕ ಪರಿಶ್ರಮ ರೈತಂದು. ಅಲ್ಲಿ ಏನು ಸಿಗ್ತೈತಿ ಅದೇ ಅವನ ಉಪಜೀವನ. ಮುಂದೆ ಮುಗೀತು, ಸಾಲ ಸೋಲ ಇರಲಿ ಏನೇ ಇರಲಿ. ಅದಕ್ಕೆ ನಾವು ಏನು ವಿನಂತಿಸ್ಕೋತೀವಿ ಅಂತಂದ್ರೆ, ರೈತರ ಬಗ್ಗೆ ಹೆಚ್ಚಿಗೆ ಗಮನ ಕೊಡಿ. ಯಾಕಂದರೆ ನೀವು ಪ್ರತಿಯೊಂದು ಇದ್ರಾಗ ಹೇಳ್ತೀರಿ ರೈತ ದೇಶದ ಬೆನ್ನೆಲುಬು ಅಂಥೇಳಿ. ಆ ಬೆನ್ನೆಲುಬು ಬಾಗೋಕ್ಕಿಂತ ಪೂರ್ವದಲ್ಲಿಯೇ ಅದಕ್ಕೆ ಬಾಗದ ಹಾಗೆ ನೋಡಿಕೊಳ್ಳುವುದು ಸರ್ಕಾರದ ಕೆಲಸ. ಆದರೆ ಸರ್ಕಾರಕ್ಕೂ ಐತಿ, ಕೇಂದ್ರ ಸರ್ಕಾರದ ಕಡೆ ಒಂದು ಮಕ ಇರ್ತೈತಿ, ನಿಮ್ಮ ಕಡೆ ಒಂದು ಮಕ ಇರ್ತೈತಿ. ಅವು ಎರಡೂ ಕೂಡ್ಕೊಂಡು ಏನೈತಿ ಒಂದು ಮಾತಾಡಿ ಒಂದು ಹಂತಕ್ಕೆ ಬಂದರೆ ಆಗುವಂಥ ಚಳವಳಿಗಳನ್ನು ತಪ್ಪಿಸಬಹುದು. ಅದಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದು ಏನು ಅಂತಂದರೆ, ಕೊನೆಯದಾಗಿ ಸರ್ಕಾರಕ್ಕೆ ಹೇಳಬಯಸುವಂಥದ್ದು ಏನು ನೋಡ್ರಿ, ಇದು ಕಬ್ಬಿನ ಬಂದ ಹೋರಾಟ ಅಲ್ಲ. ಈಗ ನಮಗಿಲ್ಲ ಪ್ರತಿಯೊಂದು ಹೋರಾಟಗಳು ಸರ್ಕಾರಕ್ಕೆ ಹೇಳಕತ್ತೀನಿ ನಾನೀಗ, ಒಟ್ಟಾರೆಯಾಗಿ ಹೇಳಕತ್ತೀನಿ ನಾನೀಗ. ನೀವು ಕೂಡಲೇ ಈ ಹೋರಾಟವನ್ನು ಒಂದು ಒಳ್ಳೆಯ ರೀತಿ ಒಳಗೆ ಪರಿಗಣಿಸಿ ಈ ಹೋರಾಟಕ್ಕೆ ಒಂದು ಗೌರವ ಕೊಟ್ಟ ಕೂಡಲೇ ಯಾವ ರೀತಿ ಬಗೆಹರಿಸಬೇಕು ಅನ್ನತಕ್ಕಂಥದ್ದು ಮೊದಲೇದ್ದು ಕಬ್ಬಿನ ಬೆಲೆಯನ್ನು ನಿಗದಿ ಮಾಡುವುದರೊಳಗೆ ಸರ್ಕಾರದ ಪಾತ್ರ, ರಾಜ್ಯ ಸರ್ಕಾರದೇನು ಕೇಂದ್ರ ಸರ್ಕಾರದೇನು. ಇವತ್ತು ವಿಜೇಂದ್ರ ಅವ್ರು ಬಂದು ಕುಂತಾರಲ್ಲೇ, ನಿಮ್ಮದೇ ಸಹಪಾಠಿಗಳಾಗಿರ್ತಕ್ಕಂಥ 4 ಮಂದಿ ಫ್ಯಾಕ್ಟ್ರಿ ಅದಾವ್ರಿ, ಅವ್ರನ್ನ ಕರ್ಕೊಂಬಂದು ಕುಂಡಿರ್ಬೇಕಾಗಿತ್ತಲ್ಲೇ. ಹೋರಾಟ ಮಾಡಕ್ಕೆ ನಾವು ಅದೇವಿ, ನೀವಿಂದ ಹೋರಾಟಕ್ಕೆ ಬಂದು ಕುಂದ್ರೂ ಅವಶ್ಯಕತೆ ಇಲ್ಲ. ನಿಮ್ಮದು ಅವಶ್ಯಕತೆ ಏನೈತಿ, ಸಂಬಂಧಪಟ್ಟ ನಿಮ್ಮ ಸ್ನೇಹಿತರು ಅದಾರಲ್ಲ, ಅವ್ರ ಫ್ಯಾಕ್ಟ್ರಿ ಅದಾವಿಲ್ಲ, ಅವ್ರು ಕರ್ಕೊಂಬರ್ಬೇಕಾಗಿತ್ತು. ಪ್ರಭಾಕರ್ ಪೂರೇನು ಅದಾವ, ಎಲ್ಲೆಲ್ಲರೂ ಅದಾವ, ಅವ್ನ ಕರ್ಕೊಂಬಂದು ಹೌದು ಅಂತಿದ್ದೀವಿ ನಾವು. ಅದನ್ನು ಬಿಟ್ಕೊಟ್ಟು ನಾ ಬರೀ ಹೋರಾಟಕ್ಕೆ ಬೆಂಬಲ ಕೊಡಕ್ಕೆ ಬಂದೇನಂದ್ರೆ ಏನು ಸ್ವಾರ್ಥಕ್ಕಾಗ್ತದ. ನೀವು ಈ ರೀತಿ ರಾಜಕೀಯ ಮಾಡಕ್ಕೆ ಹೋಗ್ಬೇಡ್ರಿ ಹೇಳ್ತೀನಿ ನಾನು. ಇದ್ರಾಗ ಹೋರಾಟಗಾರರ ಮನಸ್ಥಿತಿ ಭಾಳ ಕೆಟ್ಟದಾವ, ಅದನ್ನು ಕೆಡಿಸ್ಬೇಡ್ರಿ. ನಿಮ್ಮ ಸಹಪಾಠಿಗಳದಾರ ಕರೀರಿ, ಕಾಂಗ್ರೆಸ್ ನಿಮ್ಮ ಸಹಪಾಠಿಗಳು ಯಾರದಾರ ಕರೆಸ್ರಿ. ಇವತ್ತು ನೋಡ್ರಿ, ಜಾರಕಿಹೊಳಿ ಅವ್ರ BJPಗಿರಲಿ ಕಾಂಗ್ರೆಸ್ನಾಗಿರಲಿ ಸರ್ಕಾರ ಬದಲಿ ಮಾಡೋರು ನಾವು. ಈಗ ಕೂಗು ಏನು ಕೇಳಿ ಬರ್ತಾ ಇದೆ ಅಂತಂದ್ರೆ, ಸಾಕಷ್ಟು ಜನರು ರೈತರು ಇದ್ದುಕೊಂಡು ಫ್ಯಾಕ್ಟ್ರಿ ಮಾಲೀಕರು ಆಗಿ ಈ ಹೋರಾಟದಾಗ ಏನೈತಿ ನಾಟಕೀಯವಾಗಿ ಮಾಡ್ತಾರೆ ಅನ್ನುವಂಥ ಕೂಗು ರೈತರಿಂದನೂ ಕೂಡ ಕೇಳಬರ್ತದೆ. ಈ ಬಗ್ಗೆ ತಮ್ಮ ಅನಿಸಿಕೆ ಏನು? ಹೌದ್ರಿ, ಇವತ್ತು ಫ್ಯಾಕ್ಟ್ರಿ ಇರೋದ ರಾಜಕೀಯ ನಾಯಕರು, MLAಗಳು, MP ಗಳು ಅದಾವ. ಇನ್ನು ಅವ್ರಿಗೆ ಗೊತ್ತಿದ್ದೈತಿ. ಅವ್ರೇನು ಇವ್ರು ಲಾಭ ಇರ್ಲಿಕ್ಕಂದ್ರೆ ಅವ್ರು ಫ್ಯಾಕ್ಟ್ರಿ ಯಾಕೆ ಮಾಡ್ತಿದ್ರು? ಒಂದ್ರ ಮ್ಯಾಗ ಒಂದು ಲಾಭ ಐತಿ ಅಂತ ಫ್ಯಾಕ್ಟ್ರಿ ಮಾಡಕತ್ತಾರ. ಅವ್ರು ಯಾಕೆ ಹೆಚ್ಚಿನ ಕಾಳಜಿ ಮಾಡಕ್ಕೆ ಹೋಗ್ತಾರ್ರಿ? ನಾವು ರೈತರು ತಪ್ಪು ಮಾಡಕತ್ತೀವಿ. ಇವತ್ತು ಬೆಳೆ ಪದ್ಧತಿ ತಪ್ಪೈತೆ ನಮ್ದು. ಮನೆಯಲ್ಲಿ ಒಬ್ಬ ಅಜ್ಜನೂ ಅಂದನ, ನಾ ಲಾಸ್ಟ್ ಟೈಮ್ ಹೇಳಿದ್ದೇನೆ, ಹೇಳಿರಿ ನಮ್ಮ ಬೆಳೆ ಪದ್ಧತಿಗಳನ್ನು ನಾವು ಮಾಡ್ಕೊಂಡಿಲ್ಲ. ಅದನ್ನು ಮಾಡ್ಕೋಬೇಕಂದ್ರೆ ಕೃಷಿ ಪರಿಷತ್ನೊಳಗೆ ನಮ್ಗೆ ಎಲ್ಲರಿಗೂ ಹೇಳಕ್ಕೆ ಸಾಧ್ಯತೆ ಐತಿ. ಈಗ ನಾನೊಬ್ಬ ನನ್ನ ಮನೆ ಬಾಳೆ ಬಿಟ್ಟುಕೊಟ್ಟು ಎಲ್ಲರಿಗೂ ನಾ ಎಲ್ಲಿ ಹೇಳಕ್ಕಾಗತ್ತ? ದಿನನಿತ್ಯ ಅಡ್ಡಾಡಕ್ಕೆ ರೊಕ್ಕ ಕೊಡೋರು ಯಾರು? ಏನಿಲ್ದ ಇಷ್ಟು ಅಪಾದ ಕೊಡ್ತಾರೆ ನಮ್ಗೆ. ಅದಕ್ಕೆ ಒಂದು ಪರಿಷತ್ ಬಂದ್ರೆ ನಾವಲ್ಲಿ ಹೇಳ್ತೀವಿ, ನೋಡ್ರಿ ಈ ವರ್ಷ ನಮ್ಮ ಭಾರತ ದೇಶಕ್ಕೆ ಎಷ್ಟು ಬೇಕಾಗೈತಿ, ಕಬ್ಬು ಎಷ್ಟು ಬೆಳಿಬೇಕು, ಜೋಳ ಎಷ್ಟು ಬೆಳಿಬೇಕು, ಗೋಧಿ ಎಷ್ಟು ಬೆಳಿಬೇಕು. ಇದಕ್ಕೆ ಈಗ ಆಧಾರ್ ಕಾರ್ಡ್ ಮಾಡ್ಯಾರಲ್ಲ ಆ ಥರ ಒಳಗೆ
ನಾವು ಇವತ್ತೊಂದು ಖರೀದಿ ಕೇಂದ್ರ ಮಾಡಿದ್ದೀವಿ ಅಂದ್ರೆ ಒಬ್ಬ ರೈತನಿಂದ 10 ಚೀಲ ಜೋಳ ತೊಗೊತೀವಿ, 20 ಚೀಲ ಗೋಧಿ ತೊಗೊತೀವಿ, 100 ಕ್ವಿಂಟಲ್ ಗೊಂಜಾಳ ತೊಗೊತೀವಿ, 200 ಟನ್ ಕಬ್ಬು ತೊಗೊತೀವಿ. ಫಿಕ್ಸ್ ಮಾಡೋಣ, ಉಳಿದದ್ದ ಅವ ಯಾಕೆ ಬೆಳ್ಯಾಕೆ ಹೋಗ್ತಾನ? ರೇಟಿನ ಪ್ರಕಾರ ತೊಗೋಬೇಕವ್ರ, ರೇಟ್ ನಿಗದಿ ಮಾಡ್ಬೇಕ ಅಂತ ತೊಗೋಬೇಕು. ಪ್ಯಾಟ್ರನ್ನು ಕ್ರಾಪ್ ಪ್ಯಾಟ್ರನ್ ಮಾಡ್ಬೇಕು. ನಮ್ಮ ಕ್ರಾಪ್ ಪ್ಯಾಟ್ರನ್ ಇಲ್ಲ. ಇವತ್ತು ಹುಯ್ಯಿ ಅಂತೇಳಿ ನೋಡ್ರಿ, ಇವತ್ತು ಕಲ್ಟಿವೇಶನ್ ಪ್ರಾಬ್ಲಮ್ ಐತೆ, ಎಲ್ಲರೂ ಕಬ್ಬು ಬೆಳ್ಯಾಕತ್ತಾರೆ. ಇವರು ಸಿಕ್ಕಾಪಟ್ಟೆ ಎಲ್ಲರೂ ಭಾಗ್ಯ ಕೊಡ್ತಾರ. ಎಲ್ಲ ಜನ ನೋಡ್ರಿ ಕೃಷಿಯಿಂದ ವಿಮುಖರಾಗಿ ಸಿಟಿ ಸೇರಾಕತ್ತಾರ. ಇಲ್ಲಿ ಕೃಷಿ ಮಾಡೋರಿಲ್ಲ, ಕಬ್ಬು ಬೆಳಿತಾರ. ಕಬ್ಬು ಖರ್ಚದಾಯಕ ಆದರೂ ಕೂಡ ಒಂದು ಸ್ವಲ್ಪ ಬೆಳೆಯೋದು ಸರಳ ಐತಿ. ಹೀಗಾಗಿ ಕಬ್ಬು ಹುಯ್ಯಿ ಅಂತ ಕಬ್ಬು ಬೆಳೆದಾರ. ಅವರು ಬಾಗಿಲಿಗೆ ಹೋಗಿ ನಾವು ನಿಂದ್ರದ್ದು ಬಂದೈತಿ. ಇವ್ರು ಕಬ್ಬು ಕಡಿಮೆ ಮಾಡಿದ್ರಂದ್ರೆ, ಯಪ್ಪ ನನಗೆ ಕಬ್ಬು ಕೊಡು, ನನ್ನ ಫ್ಯಾಕ್ಟ್ರಿ ಕೊಡು, ನಿನ್ನ ಫ್ಯಾಕ್ಟ್ರಿ ಕೊಡು, ಅವ್ರು ಬರ್ತಾರೆ. ಅವ್ರು ಬರೋಂಗೆ ಆಗ್ಬೇಕು, ನಾವು ಶೇನಾರಾಗ್ಬೇಕು. ನಮ್ಮದು ತಪ್ಪು ಐತದ್ರಿ. ಹೌದು, ಯಾಕಂದ್ರೆ ರೈತರಿಗೂ ಸಹಿತ ಅದು ಕಿವಿ ಮಾತು. ನೀವು ಯಾವ ಕಾಲದಲ್ಲಿ ಯಾವ ಬೆಳೆ ಬೆಳಿಬೇಕನ್ನುವಂಥದ್ದು ಖಂಡಿತ ವೈಜ್ಞಾನಿಕವಾಗಿ ಯೋಚನೆ ಮಾಡುವಂಥದ್ದು. ಕಬ್ಬು ಒಂದಲ್ಲ, ಪ್ರತಿಯೊಂದರಾಗೂ ರೀ ನಾವು ಸರಿ ಸಮಾನವಾಗಿ ಎಲ್ಲನೂ ಪ್ಯಾಟರ್ನ್ ವೈಸ್ ನಾವು ಬೆಳೆದೀವಿ ಅಂದ್ರೆ, ಆಯಾ ಏರಿಯಾ ವೈಸ್ ಕೊಟ್ರೆ ಅದಕ್ಕೆ ಬೇಡಿಕೆ ಬಂದೇ ಬರ್ತೈತೆ. ಈ ಹೂಯಿ ಅಂತ ಉಳ್ಳಾಗಡ್ಡಿ ಬೆಳೆದೇವೆ, ಈಗ ಅದಕ್ಕೆ ಸಂಸ್ಕರಣಾ ಕೇಂದ್ರಗಳಿಲ್ಲ. ಸ್ಟಾಕ್ ಇಟ್ಕೋಬೇಕು, ಯಾವಾಗ ಬೇಕೋ ಅವಾಗ ಬಿಡುಗಡೆ ಮಾಡೋದು. ಸರ್ಕಾರ ಮಾಡಂಗಿಲ್ಲ. ಕೋಲ್ಡ್ ಸ್ಟೋರೇಜ್ ನಾವು ಎಷ್ಟು ಇಟ್ಕೊಳಕ್ಕಾಗತ್ತೆ? ಅದನ್ನ ಸಾಧ್ಯ. ಎಷ್ಟು ಜನ ಇವತ್ತು ಈರುಳ್ಳಿ ಬೆಳೆಗಾರ ಹಾಳಾಗ್ಯಾರ. ಕೆಲವು ರೈತರಂತೂ ಬಿತ್ತಿ ಬಿಟ್ರು, ಅದಕ್ಕೆ ಎಲ್ಲ ಅಲ್ಲೇ ಗಳೆ ಹೊಡೆದ್ಬಿಟ್ರು. ಇಂಥ ಪರಿಸ್ಥಿತಿ ಬಂದೈತೆ. ಯಾಕೆ ಇಂಥ ಸಂದರ್ಭದೊಳಗೆ ಸರ್ಕಾರ ಮುಂದೆ ಬಂದು ಈರುಳ್ಳಿ ಖರೀದಿ ಮಾಡಿ ಕೋಲ್ಡ್ ಸ್ಟೋರೇಜ್ಗಳಿದಾವ, ಅಂತಲ್ಲಿ ಸ್ಟಾಕ್ ಮಾಡಿ ಮಾರಾಟ ಮಾಡಬೇಕು, ರೈತರಿಗೆ ಉಳಿಸ್ಬೇಕು. ಆ ಕಾಳಜಿನ ಇಲ್ಲಿ ಇವ್ರಿಗೆ. ನಾ ಮುಖ್ಯಮಂತ್ರಿ ಆಯ್ತೀನಿ, ನೀ ಮುಖ್ಯಮಂತ್ರಿ ಆಯ್ತೀನಿ, ಅವ್ರಿಗೆ ಇವ್ರು ಕೇಳೋದು, ಇವ್ರನ್ನ ಅವ್ರಿಗೆ ಕೇಳೋದು, 24 ತಾಸು ಇದನ್ನು ಮಾಡೋದು. ನಮ್ಮ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ, ಯಾರು ನಮ್ಮ ಕಡೆ ಲಕ್ಷ್ಯ ಇಲ್ಲ. ನೋಡ್ರಿ, ಸದ್ಯ ಈ ಭಾಗದೊಳಗೆ ಮುಖ್ಯಮಂತ್ರಿ ಆಗಕ್ಕೆ ಓಡಾಡಕತ್ತಾರೆ ಅದ ನಮ್ಮ ಜಾರಕಿಹೊಳಿ ಸಾಹೇಬ್ರ. ಇವ್ರಿಗೆ ಕೇಳ್ತೇನೆ ನಾನೀಗ, ಈ ನಾಡಿಗೆ ನಿಮ್ಮದು ಕೊಡುಗೆ ಏನು? ನೀವು ಮುಖ್ಯಮಂತ್ರಿ ಆಗ್ರಿ, ನಮ್ಗೆ ಸಂತೋಷ ಐತೆ, ನಮ್ಮ ಭಾಗದಾರ ಅಕ್ಕೇರಿ ಅಂತ ತಿಳ್ಕೊಂಡ. ನಿಮ್ಮ ಕೊಡುಗೆ ಏನು? ಇಷ್ಟೊಂದು ಲಕ್ಷಾಂತರ ಜನ ಅಲ್ಲಿ ನಿಂತಾರ, ಹೋರಾಟಕ್ಕೆ ಬಾಜು ಇದ್ದರೂ ಬಂದಿಲ್ಲ ನೀವು. ಮತ್ತು ಯಾವುದೇ ಪಕ್ಷದಾಗಿದ್ದರೂ ನಿಮ್ಮದೇ ನಡೆಸ್ತೀರಿ. ಹೊಳ್ಳಿ ಇಲ್ಲಿ ಮಾರಾಯಿ ಅರ್ಧಕ್ಕೆ ನಿಂತ ಇದ್ರ ಬಗ್ಗೆನೂ ಒಂದು ಕೂಗಿಲ್ಲ. ನಿಮ್ಮ ಈ ನಾಡಿನ ಸೇವಾ ಮಾಡಿರಿ, ಈ ನಾಡಿನ ಜನ ಒಪ್ಕೊಂತಾರೆ ನಿಮ್ಮನ್ನು. ಆವಾಗ ನೀವು ಮುಖ್ಯಮಂತ್ರಿ ಆಗ್ತೀರಿ. ಅದನ್ನು ಬಿಟ್ಟು ಬೇರೆ ದಾರಿ ಒಳಗೆ ಆದ್ರೆ ನಿಮಗೆ ಯಾರೂ ಜನ ಒಪ್ಕೊಳ್ಳಂಗಿಲ್ಲ ನಿಮ್ಮನ್ನು. ಯಾಕಂದರೆ ಈಗ ರೈತರ ಕೂಗು ಕೇಳುವಂಥದ್ದು, ಈಗ ಆಗಳೇ ಗೌಡ್ರು ಹೇಳಿದ್ರು, ನಾವು ದಕ್ಷಿಣ ಕನ್ನಡ ನಾವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ, ನಾವು ಉತ್ತರ ಕರ್ನಾಟಕ ಬೇರೆ ರಾಜ್ಯ ಬೇರೆ ರಾಜ್ಯ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದೇ ಬರ್ತಾರೆ. ಯಾಕಂದ್ರೆ ಎಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾರ. ಈಗ ಮೊನ್ನೆ ಆಗಲೇ ಹೇಳಾಕತ್ತಿದ್ದೆ ನಾನು, ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು ಸಾಕಾಗೈತೆ. ಮೊನ್ನೆ ನಮ್ಮ ಮುಖ್ಯ ಸಚೇತರಿಗೆ ಹೇಳಿದೆ ನಾನು, ಸರ ಉತ್ತರ ಕರ್ನಾಟಕದ್ದು ಕೆಲವೊಂದು ಸಮಸ್ಯೆ ಅದ, ಒಂದು 20 ನಿಮಿಷ ಟೈಮ್ ಕೊಡಿಸ್ರಿ ಪ್ಲೀಸ್ ಅಂತ ಹೇಳಿದೆ. ಈ ಅಷ್ಟು ಟೈಮ್ ಸಿಗಂಗಿಲ್ಲಪ್ಪ, ಭೇಟಿ ಮಾಡ್ತೇನೆ ನಾನು. ಏನು ಫೋಟೋ ತೆಗೆಸ್ಕೊಳಕ್ಕೆ ಹೋಗೋದು ಅವ್ರಂತಾಗ? ಈ ರೀತಿಯಾದಂಥ ರೈತರ ಸಮಸ್ಯೆಗಳು ಅನೇಕವೇ. ನಾವು ಸಮಯವಾಗಿ ಹಂತವಾಗಿ ಪ್ರತಿಯೊಂದು ವಿಷಯವನ್ನು ಪ್ರಸಾರ ಮಾಡ್ತಾನೆ ಇದ್ದೇವೆ. ಇಲ್ಲಿವರೆಗೆ ತುಂಬ ಮಹತ್ವವಾದಂಥ ವಿಷಯಗಳು ಚರ್ಚೆಗಳಾಯಿತು. ನಾವು ಸರ್ಕಾರದಲ್ಲಿ ನಮ್ಮ ಚಾನೆಲ್ ಮುಖಾಂತರ ಕೇಳಿಕೊಳ್ಳುವುದೇನು ಅಂತಂದರೆ, ಸಾಕಷ್ಟು ತೊಂದರೆ ಆಗೋಕ್ಕಿಂತ ಪೂರ್ವದಲ್ಲಿಯೇ ಇದನ್ನು ತಿಳಿಗೊಳಿಸಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಹೋರಾಟವನ್ನು ಮೊಟಕುಗೊಳಿಸುವ ಹಾದಿಯಲ್ಲಿ ಸರ್ಕಾರ ಮಾತನಾಡಬೇಕು ಅನ್ನುವಂಥದ್ದೇ ರೀತಿ ನಮ್ಮ ಚಾನೆಲ್ ಮುಖಾಂತರ ಸರ್ಕಾರಕ್ಕೆ ಕೇಳಿಕೊಳ್ತೇವೆ. ಕೊನೆಯದಾಗಿ ತಮ್ಮ ಅನಿಸಿಕೆ, ಅಭಿಪ್ರಾಯಗಳು? ತಮ್ಮ ಚಾನಲ್ ಮುಖಾಂತರ ಈವಾಗಲೇ ನೀವು ಹೇಳಿದಿರಿ, ಮುಖ್ಯಮಂತ್ರಿಗಳಿಗೆ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿ ರೈತರ ಒಂದು ಬೇಡಿಕೆಯನ್ನು ಈಡೇರಿಸಿ ಈ ಹೋರಾಟವನ್ನು ಮೊಟಕುಗೊಳಿಸ್ಬೇಕಂತ ತಾವೇನು ಇವಾಗ ಹೇಳಿದಿರಿ. ಸಾಕಷ್ಟು ಒಂದು 5-6 ದಿನಗಳಿಂದ ಗುರ್ಲಾಪುರ ರಾಶಿಯಲ್ಲಿ ನಡೀತಾ ಇದೆ, ಮತ್ತು ಇವತ್ತು ರಾಮದುರ್ಗ ತಾಲೂಕಿನಲ್ಲಿ ಇವತ್ತು ಕೂಡ ಆಗಿದೆ, ಯರಗಟ್ಟಿಯಲ್ಲಿ ಆಗಿದೆ. ಸುಮಾರು ಇದೇ ರೀತಿಯಾಗಿ ರೈತರಿಗೆ ಇನ್ನೂ ಕೆಲವೊಂದು ವಿಷಯಗಳಲ್ಲಿ ಅನ್ಯಾಯವಾಗ್ತಾ ಇದೆ. ತೂಕದಲ್ಲಿ ಕೂಡ ನಿನ್ನ ಹಳೆಯ ಫ್ಯಾಕ್ಟ್ರಿಯಲ್ಲಿ ಸುಮಾರು 1 ಕ್ವಿಂಟಲ್ಗೆ 10 kg ನಿನ್ನೆ ಕಾಟ ಒಂದು ಬನಾವಟ ಮಾಡಿದ್ದಾರೆ. ಅಲ್ಲಿ ನಮ್ಮ ರೈತ ಸಂಘಟನೆಯವರು ಹೋಗಿ ಅದನ್ನು ಪರಿಶೀಲನೆ ಮಾಡಿದಾಗ ಟನ್ನಿಗೆ ಸುಮಾರು 1 ಕ್ವಿಂಟಲು, ಸುಮಾರು ಒಂದು ಟ್ರ್ಯಾಕ್ಟರ್ ಹೋಗ್ಬೇಕಾಯ್ತು 20 ಟನ್ನು 22 ಟನ್ ಹೋಗುತ್ತೆ ಮ್ಯಾಕ್ಸಿಮಮ್.
2 ಟನ್ಗಳನ್ನು ಈಗಾಗಲೇ ಅವರು ಹೊಡಿತಾ ಇದ್ದಾರೆ. ನಿನ್ನ ಮಾಧ್ಯಮ ಮುಖಾಂತರ ಬಂದಿದೆ ಮತ್ತು ಇದನ್ನು ಕೇಳಲಿಕ್ಕೆ ಹೋಗಿರ್ತಕ್ಕಂಥ ರೈತ ಸಂಘಟನೆಯ ಮೇಲೆ ಒಂದು ಹಲ್ಲೆ ಮಾಡುವಂಥ ಪ್ರಕರಣವೂ ಕೂಡ ನಿನ್ನೆ ಹಳ್ಯಾಳ ಫ್ಯಾಕ್ಟ್ರಿಯಲ್ಲಿ AID ಪ್ಯಾರಿ ಫ್ಯಾಕ್ಟ್ರಿಯವರ ಅಧೀನದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಯಲ್ಲಿ ಈ ಕೆಲಸ ಆಗಿದೆ. ಈ ವಾಹಿನಿ ಮುಖಾಂತರ ರೈತರು ಕೂಡ ಎಚ್ಚೆತ್ತುಕೊಳ್ಬೇಕು. ಅಲ್ಲಿ 2 ವೈರ್ಗಳನ್ನು ಮಾಡಿದ್ದಾರೆ. ಈಗಾಗಲೇ DC ಅವರು ಗಮನಕ್ಕೆ ತೊಗೊಂಬಂದಿದ್ದಾರೆ. ಒಂದು ಅದು ಸೆನ್ಸಾರ್ ಕಾಟ ಇರೋದ್ರಿಂದ ಒಂದು ಕಂಪ್ಯೂಟರ್ ತೊಗೊಂಬರ್ತಾರೆ, ಒಂದು ಹೊರಗಡೆ ಸ್ಕ್ರೀನ್ ಲೈಟ್ ತೊಗೊಂಬರ್ತಾರೆ. ಅದು ಕಂಪ್ಯೂಟರ್ನಿಂದ ನೇರವಾಗಿ ಸ್ಕ್ರೀನ್ ಲೈಟ್ಗೆ ಹೋಗಬೇಕು. ಇವ್ರು ಕಂಪ್ಯೂಟರ್ಗೆ ಹೋಗಂಗಿಲ್ಲ. ಕಂಪ್ಯೂಟರ್ಗೆ ಹೋದಂದ್ರೆ ಇವರಲ್ಲಿ ಒಂದು ಸಿಸ್ಟಮೆಟಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲೋಡ್ ಎಷ್ಟು ಬಂತು ಇವ್ರಿಗೆ ಗೊತ್ತಾಗತ್ತೆ, ಎಷ್ಟು ಕಟ್ ಮಾಡ್ಬೇಕು ಅಲ್ಲೇ ಕಂಪ್ಯೂಟರ್ದಾಗ ಕಟ್ ಮಾಡಿ ಸ್ಕ್ರೀನ್ ಕಳಿಸ್ಬಿಡ್ತಾರೆ. ಅದನ್ನು ಕೂಡ ಮೊನ್ನೆ DC ಅವರು ಕೂಡ ಅದ್ರ ವೇದಿಕೆ ಮೇಲೆ ಇದನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಇದು ಕೂಡ ನಮ್ಮ ರೈತರಿಗೆ ಗಮನಕ್ಕೆ ಬರಬೇಕು. ಅದನ್ನು ಕೂಡ ಈ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀನಿ. ಅವರು ಇದನ್ನು ಕೂಡ ರೈತರಿಗೆ ಮೋಸವನ್ನು ಮಾಡದೆ ನಿಗದಿತ ಬೆಲೆಯನ್ನು ಕಬ್ಬನ್ನು ಶೀಘ್ರವಾಗಿ ತೆಗೆದುಕೊಂಡು ರೈತರಿಗೆ ನಿಗದಿತ ಬೆಲೆಯನ್ನು ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾರೆ. ವೀಕ್ಷಕರೇ, ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗೆ ನೀಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ತಾವು ಕೂಡ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಈ ಸಂದರ್ಶನದಲ್ಲಿ ನೀಡಿ ಅನೇಕ ಸಮಸ್ಯೆಗಳ ಒಂದು ಪರಿಹಾರಕ್ಕಾಗಿ ಒಂದು ಶ್ರಮ ಪಡ್ತಾ ಇದ್ದೀರಿ. ಆ ಎಲ್ಲ ತಮ್ಮ ಶ್ರಮವನ್ನು ವ್ಯರ್ಥವಾಗದೆ ಕೂಡಲೇ ಬಗೆಹರಿಲೆಂದು ನಾವು ಕೂಡ ನಮ್ಮ ಚಾನಲ್ ಮುಖಾಂತರ ಸರ್ಕಾರಕ್ಕೆ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ತಾವು ಕೂಡ ಈ ಚಾನಲ್ ಇನ್ನಷ್ಟು ಉತ್ತುಂಗಕ್ಕೆ ಬೆಳೀಲಿ. ಇದೇ ರೀತಿಯಾಗಿ ರೈತರ ಬೆನ್ನಿಗೆ ನಿಂತರೆ ಅದಕ್ಕೆ ನಿಮ್ಗೆ ಒಂದಿಲ್ಲ ಒಂದಿನ ಫಲ ಕೊಡುತ್ತಾ. ಆ ರೀತಿ ಒಳಗೆ ಇರಲಿ ಅಂತ ತಿಳ್ಕೊಂಡು ತಮಗೆ ಧನ್ಯವಾದಗಳು. ತುಂಬ ತುಂಬ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ತಮ್ಮ ಅಮೂಲ್ಯವಾದ ಸಮಯ ನಮಗೆ ಮೀಸಲಿದ್ದಕ್ಕಾಗಿ ತಮಗೂ ಕೂಡ ಅಭಿನಂದನೆಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.